श्रीगुरुबसवलिङ्गाय नमः। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि आयं नश्यति पश्यतां प्रतिदिनं यातिक्षयं यौवनं प्रत्यायान्ति गताः पुनर्न निवसाः कालो जगद्भक्षकः लक्ष्मीस्तौयचरङ्गभङ्गचपला विद्युच्चरं जीवितं तस्मान् मां शरणागतं करुणया त्वं रक्ष रक्षाधुना। अज्ञानतिमिरान्धस्य ज्ञानाञ्जनशलाकया चक्षुः उन्मीलितं येन तस्मै श्रीगुरुवे नमः। आकाशात् पतितं तोयं यथा गच्छति सागरं सर्वदेव नमस्कार सद्गुरुकुमारं गच्छ। ತಾತಸ್ಮರಣೀಯರಾಗಿರುವ 12ನೇ ಶತಮಾನದ ಎಲ್ಲ ದಾರ್ಶನಿಕರಾದಿಯಾಗಿ ಬಸವೇಶ್ವರರಾದಿಯಾಗಿ ಸರ್ವ ಶ್ರೀಶರಣರನ್ನು ನನ್ನ ಹೃದಯ ಮಂದಿರದಲ್ಲಿ ಸಂಸ್ಥಾಪಿಸುತ್ತಾ ಈ ಭಾಗ್ಯದ ಭಾಗ್ಯವಿಧಾತನಾಗಿರುವ ಬೇಡಿದವರಿಗೆ ಬೇಡಿದ್ದನ್ನೆಲ್ಲ ನೀಡುವ ಮಹಾತ್ಮ ದುರ್ದುಂಡೇಶ್ವರರ ಪಾವನ ಗದ್ದುಗೆಗೆ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಶ್ರೀಪೀಠದ ಗುರುಪರಂಪರೆಗೆ ನತಮಸ್ತಕನಾಗಿ ಸಮಾಜದ ಸಂಜೀವಿನಿಯಾಗಿರುವ ಹಾನಗಲ್ಲ ಗುರುಕುಮಾರ ಮಹಾಶ್ರೀಯವರನ್ನು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಈ ನಾಡಿಗೆ ತ್ರಿವಿಧ ದಾಸೋಹಿಯಾಗಿ ಅನ್ನ ಅರಿವು ಆಶ್ರಯದಾತರಾಗಿರುವ ಮಾತೃಹೃದಯ ಜಗದ್ಗುರುಗಳಾಗಿರುವ ಎನ್ನ ಮಾರ್ಗದರ್ಶಕರಾಗಿರುವ ಶ್ರೀಮನ್ ಮಹಾರಾಜ ನರಂಜನ ಜಗದ್ಗುರು ಡಾಕ್ಟರ್ ಪಂಚಮಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರ ಅಡಿದಾವಗಳಲ್ಲಿ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಸದಾವಕಾಲ ನಮ್ಮ ನಿಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡುತ್ತಾ ದರ್ಶನ ಆಶೀರ್ವಾದವನ್ನು ಕರುಣಿಸ್ತಾ ಇರ್ತಕ್ಕಂಥ ತಮ್ಮ ಪೂಜ್ಯರಾಗಿರುವ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಯವರ ಅಡಿದಾವಗಳಲ್ಲಿ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಈ 12ನೇ ದಿನದ ಚರಿತ್ರ ನಾಯಕಿಯಾಗಿರುವ ದೇವಿ ಅಹಲ್ಯಾಬಾಯಿಯನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ರಾಣಿ ಅಹಲ್ಯಾಬಾಯಿ ಹೋಳ್ಕರವರ ಜೀವನ ಚರಿತ್ರೆಯ ಪ್ರವಚನದ ಸುಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಸಂಗೀತದ ಸುದೆಯನ್ನು ಉಣಬಡಿಸ್ತಾ ಇರ್ತಕ್ಕಂಥ ಸುರೇಶ್ ಚಂದ್ರಗೀಗ ವರ್ಗವಾಯಿಗಳವರಲ್ಲಿ ಭರತ್ ವಿಠೇಕರ್ ತಬಲಾವಾದಕರಲ್ಲಿ ಯಾವತ್ತು ಬಾಳಮ್ಮ ತಾಯಿ ಕಲಾ ಬಳಗದ ಎಲ್ಲ ಶರಣೆಯರಲ್ಲಿ ಜಗದ್ಗುರು ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಹಾಮಠದ ಸಮಸ್ತ ಸದ್ಭಕ್ತರಲ್ಲಿ ಶರಣೆಯರಲ್ಲಿ ತಂದೆ ತಾಯಿಯರಲ್ಲಿ ಮತ್ತು ಮಕ್ಕಳಲ್ಲಿ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ನಾವು ಈಗ ಕಳೆದ 2 ದಿನಗಳಿಂದ ರಾಣಿ ಅಹಲ್ಯಾಬಾಯಿಯ ಕಷ್ಟಗಳನ್ನು ನೋಡ್ತಾ ಬಂದಿದ್ದೀವಿ. ಅವಳ ಜೀವನ ಅಂತ ಹೇಳಿದ್ರೆ ನಿನ್ನೆ ಪರಮ ಪೂಜ್ಯರು ಹೇಳಿದ್ರು, ಅವಳ ಜೀವನ ಅಂತ ಹೇಳಿದ್ರೆ ಕಣ್ಣೀರಲ್ಲಿ ಕೈ ತೊಳೆದೇ ಇರೋ ಹಾಗೆ. ಅವಳ ಜೀವನದುದ್ದಕ್ಕೂ ಕಷ್ಟನೇ, ಅದರಲ್ಲಿ ಆದರ್ಶವನ್ನು ತೋರಿಸ್ಬೇಕು. ಭಗವಂತನ ಹತ್ರ ನಾವೆಲ್ಲ ಕೇಳ್ತೀವಿ ಏನಂತ, ಯಪ್ಪ ನನಗೆ ಬಹಳ ಕಷ್ಟ ಬಂದತಿ, ಅದನ್ನು ದೂರ ಮಾಡ್ಯಪ್ಪ ಅಂತ. ನಾವು ಜ್ಯೋತಿಷಿಗಳ ಹತ್ರ ಹೋಗಿ ನೋಡ್ರಿ ಹಿಂಗಾಗೈತಿ ನಮ್ಮದು ಏನು ಪರಿಹಾರ ಏನು ಅಂತ ಕೇಳ್ತೀವಿ, ಹೌದಿಲ್ರಿ. ಮತ್ತೊಬ್ಬರ ಹತ್ರ ಹೋಗಿ ಪುರೋಹಿತರ ಹತ್ರ ಹೋಗಿ ಹಿಂಗೆ ಆಗತ್ತದ ನನ್ನ ಜೀವನದೊಳಗೆ ಇದಕ್ಕೆ ಯಾವ ಪೂಜೆ ಮಾಡಿಸ್ಬೇಕ್ರಿ, ಯಾವ ಹೋಮ ಮಾಡಿಸ್ಬೇಕ್ರಿ ಅಂತ ಕೇಳ್ತೀವಿ. ಆದ್ರೆ ನಮ್ಮ ಮನಸ್ಸಿನಾಗ ಒಂದು ಬರೋದಿಲ್ಲ. ದುರ್ದೊಡ್ಡಪ್ಪನ ಹತ್ರ ನಾವೆಲ್ಲ ಬಂದು ಕಷ್ಟ ಹೇಳ್ಕೊತೀವಿ, ದುರ್ದೊಡ್ಡಪ್ಪ ಎಲ್ಲ ಎಷ್ಟು ಜನದ ಕಷ್ಟ ಅಂತ ಕೇಳಬೇಕು. ಅವ್ರದ್ದು ಕಷ್ಟ ಅವರಿಗೂ ಭಾಳ ಇರ್ತಾವೆ, ಹೌದಿಲ್ಲ. ಆದ್ರೆ ದುರ್ದೊಡ್ಡಪ್ಪನ ಹತ್ರ ನಾವು ಒಬ್ಬರನ್ನ ಕೇಳ್ಕೊತೀವನ್ರಿ, ಎಲ್ಲ ಹೇಳ್ತಾರ ಭಗವಂತ ನೀ ನನಗೆ ಕಷ್ಟ ಪರಿಹಾರ ಮಾಡಿದೆ ಅಂದ್ರೆ ನಿನಗೆ ಏನೆಲ್ಲ ನಾನು 1 ತಿಂಗಳ 1 ಹೊತ್ತು ಊಟ ಬಿಡ್ತೀನಿ ಅಂತೇಳಿ ಒಂದಿಷ್ಟು ಜನದ ಇರ್ತಾವೆ. ಅದಕ್ಕೆ ಹೇಳಿದ್ರು ಶರಣರು ಹಾಲ ನೇಮ ತುಪ್ಪದ ನೇಮ ಯಾವುದಾದ ನೇಮ ಮಾಡ್ತಾರೆ.
ನಾ ತುಪ್ಪ ಬಿಡ್ತೀವಿ ಅಂತ ಹೇಳ್ತಾರೆ, ಒಂದಿಷ್ಟು ಜನ ಹಾಲು ಬಿಡ್ತೀವಿ ಅಂತ ಹೇಳ್ತಾರೆ, ಒಂದಿಷ್ಟು ಜನ ಹಣ್ಣು ಬಿಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಭಗವಂತನ ಹತ್ರ ನಾವು ಏನು ಕೇಳಬೇಕು ಅಂತ ಹೇಳಿದ್ರೆ ನನಗೆ ಕಷ್ಟ ಕೊಡು ಅಂತ ಕೇಳಬಾರ್ದು. ನನ್ನ ಕಷ್ಟ ಪರಿಹಾರ ಮಾಡು ಅಂತ ಕೇಳಬಾರ್ದು. ಭಗವಂತ ಏನೆಲ್ಲ ಕಷ್ಟವನ್ನು ನೀನು ಕೊಡಬೇಕು ಅನಿಸ್ತಿಲ್ಲ, ನೀನಿಷ್ಟದಂತೆ ಕಷ್ಟವನ್ನು ಕೊಡು, ಆದರೆ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಶಕ್ತಿಯನ್ನು ನೀನೇ ಕೊಡು ಭಗವಂತ ಅಂತ ಭಗವಂತನ ಹತ್ರ ನಾವು ಇದನ್ನು ಕೇಳಿದಾಗ ನಿಜವಾಗಿ ಭಗವಂತ ನಮಗೆ ತೃಪ್ತಿಯನ್ನು ಕೊಡ್ತಾನೆ. ಆ ರೀತಿಯ ಒಂದು ಜೀವನ ಯಾರಿಗಾಗಿತ್ತು ಅಂತ ಹೇಳಿದ್ರೆ ಅಹಲ್ಯಾಬಾಯಿ ಹೋಳ್ಕರ್ ಅವ್ರದ್ದಾಗಿತ್ತು. ತಾಯಿ ಅಹಲ್ಯಾಬಾಯಿ ಬಂದ ಕಷ್ಟಗಳನ್ನೆಲ್ಲವನ್ನು ಕೂಡ ಭಗವಂತನ ಆಶೀರ್ವಾದ ಅನ್ನುವಂತೆ ಸ್ವೀಕಾರ ಮಾಡಿದರು. ಮೊನ್ನೆ ದಿನ ನಾವು ನೋಡಿದ್ವಿ, ಅತ್ತೆ ಸಕಲ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಕ್ಕಂಥವಳು, ಅವಳಿಗೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥ ಅತ್ತೆಯಾಗಿರ್ತಕ್ಕಂಥ ಗೌತಮಬಾಯಿ ಹೋಳ್ಕರ್ ಅವರು ನಿಧನ ಹೊಂದುತ್ತಾರೆ. ಅದಾದ ನಂತರ ಕೆಲವೇ ವರ್ಷಗಳಲ್ಲಿ ಮಾವನಾಗಿರ್ತಕ್ಕಂಥ ಮಲ್ಹಾರರಾವ್ ಹೋಳ್ಕರ್ ಅವರು ಕೂಡ ನಿಧನವನ್ನು ಹೊಂದುತ್ತಾರೆ ಅಂತ ಹೇಳಿ ಕೇಳಿದ್ವಿ. ಮನೆಯಲ್ಲಿ ಈಗ ಅಕ್ಷರಶಃ ಒಬ್ಬಳೇ ಉಳ್ಕೊಂಡಿದ್ದಾರೆ. ಇಂದೋರಿನ 7 ಅಂತಸ್ತಿನ ಮನೆಯಲ್ಲಿ ಮಗ ನೋಡಿದ್ರೆ ಮಲೆರಾಯ ಚಿಕ್ಕ ವಯಸ್ಸಿನವನು, ಆದರೂ ಕೂಡ ಅವನಲ್ಲಿರ್ತಕ್ಕಂಥ ಕುಚೇಷ್ಟೇ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಈ ಮಾಳ್ವ ಸಾಮ್ರಾಜ್ಯದ ಮುಂದಿನ ಅಧಿಪತಿ ಯಾರು, ಮುಂದಿನ ಸುಬೇದಾರ ಯಾರು ಅಂತ ಹೇಳಿ ವಿಚಾರ ಎಲ್ಲರಲ್ಲಿ ಬರ್ತದೆ. ಆವಾಗ ಪೇಶ್ವೆಯವರು ಒಂದು ಪತ್ರ ಬರೆದು ಕಳಿಸ್ತಾರೆ, ಮಾಧವರಾವ್ ಪೇಶ್ವೆಯವರು ಒಂದು ಪತ್ರ ಬರೆದು ಕಳಿಸ್ತಾರ. ಆ ಪತ್ರ ಹೀಗಿರುತ್ತೆ: ಮುಂದಿನ ಸುಬೇದಾರ ಪಟ್ಟವನ್ನ ಮಲೆರಾಯನಿಗೆ ನಾವು ಕೊಡೋದಕ್ಕೆ ಸಿದ್ಧರಿದ್ದೀವಿ, ಆದರೆ ಮಲೆರಾಯ ಚಿಕ್ಕ ವಯಸ್ಸಿನವನಾಗಿದ್ದರಿಂದ ರಾಜ್ಯದ ವಿಸ್ತರಣೆಯ ಜವಾಬ್ದಾರಿ ಏನಿದೆ ತುಕ್ಕೋಜಿರಾವ್ ಹೋಳ್ಕರ್ ಅವರಿಗೆ ಕೊಡಬೇಕು ಅಂತ. ತುಕ್ಕೋಜಿರಾವ್ ಹೋಳ್ಕರ್ ಯಾರು ಅಂದ್ರೆ ಮಲ್ಹಾರರಾವ್ ಅವರ ದತ್ತುಪುತ್ರ ಅಂತ ಕೆಲವೊಂದು ಕಡೆಗೆ ಉಲ್ಲೇಖ ಆಗಿದೆ. ಆ ದತ್ತುಪುತ್ರನಿಗೆ ರಾಜ್ಯದ ವಿಸ್ತರಣೆಯ ಜವಾಬ್ದಾರಿಯನ್ನು ಕೊಡಬೇಕು ಮತ್ತು ಮಲೆರಾಯ ಹೋಳ್ಕರ್ ಅವರಿಗೆ ರಾಜ್ಯಾಭಿಷೇಕವನ್ನ ಮಾಡಬೇಕು. ಅವರು ವಯಸ್ಸಿಗೆ ಬರುವವರೆಗೂ ಅದನ್ನೆಲ್ಲ ಆಡಳಿತವನ್ನ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ನೋಡ್ಕೊಳ್ಬೇಕು ಅಂತ ಹೇಳಿ ಮಾಧವರಾವ್ ಪೇಶ್ವೆಯವರಿಂದ ಪತ್ರ ಹೊರಡ್ತದೆ. ಆ ಪತ್ರವನ್ನು ನೋಡಿ ಅದರಂತೆ ಮಲೆರಾಯನಿಗೆ ರಾಜ್ಯಾಭಿಷೇಕವಾಗ್ತದೆ. ಇದರೊಟ್ಟಿಗೆ ಭಗವಂತನ ಹತ್ರ ಮೊರೆ ಹೋಗ್ತಾ ಇರ್ತಾಳೆ ತಾಗಿಯಾಗಿರ್ತಕ್ಕಂಥ ಅಹಲ್ಯಾಬಾಯಿ. ಎಲ್ಲ ಭಗವಂತನ ಹತ್ರ ಮೊರೆ ಹೋಗ್ತಾ ಇರ್ತಾಳೆ. ನಾನು ನಿನ್ನಿನ ದಿನ ಹೇಳಿದ್ವಿ, ತೀರ್ಥಯಾತ್ರೆಯನ್ನು ಹೋಗಿ ಬಂದಾಗ ಅವಳಿಗೆ ಅನಿಸ್ತದ, ನಾವು ಒಂದು ಕಡೆಗೆ ತೀರ್ಥಯಾತ್ರೆ ಅಂತ ಹೇಳಿದ್ರೆ ಈಗ ತೀರ್ಥಯಾತ್ರೆ ಅಂತ ಹೇಳಿ ನೋಡಿ ಹೋಗ್ತೀರಿ, ನೀವೆಲ್ಲ ಬಹಳಷ್ಟು ಜನ ಹೋಗ್ತೀವಿ ನಾವು ತೀರ್ಥಯಾತ್ರೆ ಅಂತ ಹೇಳಿ. ತೀರ್ಥಯಾತ್ರೆ ಅಂತ ಬೇಡ್ರಿ, ಒಂದು ಅಮಾಸಿ ಬಂತಂದ್ರೆ ಎಟ್ಟಿ ಗುಡಿಗೆ ಹೋಗ್ತೀರಿ, ನೀವು ಹೋಗ್ತಿರಲಿಲ್ಲ. ಮನೆದೇವ್ರು ಅಂತೇಳಿ ಇಲ್ಲಿ ಯಡೂರ್ಗೆ ಹೋಗ್ತೀರಿ, ಮತ್ತೊಂದು ಕಡೆ ಹೋಗ್ತೀರಿ, ಮಗಳಂತೂ ಬಹಳಷ್ಟು ಗುಡಿಗೆ ಹೋಗ್ತೀರಿ, ಇಲ್ಲಿ ದುರ್ಗನ ಹತ್ರ ಹೋಗ್ತೀರಿ, ಅರಬಾವಿಗೆ ಹೋಗ್ತೀರಿ, ಬಹಳಷ್ಟು ಕಡೆ ಹೋಗಿ ಬರ್ತೀರಿ. ಹೋದಾಗೆಲ್ಲ ಏನಾಗುತ್ತೆ, ಯಾವಾಗ ಮನೆಗೆ ಹೋಗಿ ಸಾಕಾಗಿ ಬಿಡ್ತದೆ ಅಂತೇಳಿ. ಹೌದಿಲ್ಲ? ಈಗೆಲ್ಲ ಬಸ್ ಅದಾವ, ಕಾರ್ ಅದಾವ, ಬೈಕ್ಗಳದಾವ, ನಿಮ್ಗೆಲ್ಲ ಸವಲತ್ತುಗಳದಾವ. ಆದ್ರೆ ಅಹಲ್ಯಾಬಾಯಿ ಒಬ್ಬಳು ರಾಣಿ ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಜನ, ಈಗ ನಾವು ತೀರ್ಥಯಾತ್ರೆಗೆ ಸಾಮಾನ್ಯ ಜನ ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತ ನಡ್ಕೊಂಡು ಹೋಗ್ತಾವೆ. ಒಬ್ಬಳು ರಾಣಿ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಸಕಲ ವ್ಯವಸ್ಥೆಗಳು ಇರ್ತಾವೆ, ಎಲ್ಲ ವ್ಯವಸ್ಥೆಗಳು ಇರ್ತಾವೆ. ಪಲ್ಲಕ್ಕಿ ಮೇಲೆ ಕುಂದರ್ಸ್ಕೊಂಡು ಹೋಗೋದಕ್ಕೆ ಜನ ಇರ್ತಾರ, ಅವರಿಗೆ ದಾಹ ಆಗದಂತೆ ನೀರನ್ನು ಕೊಡೋರು ಇರ್ತಾರ, ಅವರಿಗೆ ಹಸಿವಾಗದಂತೆ ಹಣ್ಣು ಹಂಪಲು ಊಟೋಪಚಾರಗಳು ಎಲ್ಲ ವ್ಯವಸ್ಥೆ ಕೂಡ ಇರ್ತದ. ಆದ್ರೆ ರಾಣಿ ಅಹಲ್ಯಾಬಾಯಿ ಯೋಚನೆ ಮಾಡ್ತಾಳ, ಇಷ್ಟೆಲ್ಲ ವ್ಯವಸ್ಥೆ ಇದ್ದೆ ನಾವೇ ಒಂದು ತೀರ್ಥಯಾತ್ರೆಗೆ ಹೋಗಿ ಬರಬೇಕು ಅನ್ನೋದು ಎಷ್ಟು ಕಷ್ಟ ಆಗ್ತದೆ. ರಾಣಿ ಆಗಿರ್ತಕ್ಕಂಥವಳು ಒಂದು ತೀರ್ಥಯಾತ್ರೆಯನ್ನು ಮಾಡಿ ಬರಬೇಕು ಅಂದ್ರೆ ಇಷ್ಟೆಲ್ಲ ಕಷ್ಟವನ್ನು ನಾವು ಅನುಭವಿಸಿದ್ದೀವಿ ಅಂತ ಹೇಳಿದ್ರೆ ಎಷ್ಟೋ ತೀರ್ಥಕ್ಷೇತ್ರಗಳಿಗೆ ಹಾದಿಗಳೇ ಇಲ್ಲ. ಎಷ್ಟೋ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾದ್ರೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಉಳ್ಕೊಳ್ಳೋದಕ್ಕೆ ತಂಗುದಾಣಗಳಿಲ್ಲ, ವಸತಿ ನಿಲಯಗಳಿಲ್ಲ, ಎಷ್ಟೋ ಕಡೆಗೆ ಭೋಜನ ವ್ಯವಸ್ಥೆಗಳಿಲ್ಲ, ಧರ್ಮಶಾಲೆಗಳಿಲ್ಲ. ಹೀಗೆ ಯೋಚನೆ ಮಾಡಿ ನಾವೆಲ್ಲ ಏನಂತ ಹೋದ್ವಿ ಬಂದ್ವಿ ನೋಡ್ಕೊಂಡ್ವಿ ಬಂದ್ವಿ ಸುಮ್ಮನೆ ಆರಾಮಿದ್ಬಿಡು ಅಂತೀವಿ ಬೇರೆ. ಆದರೆ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಸಾಮಾನ್ಯರ ಪರಿಸ್ಥಿತಿ ಯಾವ ಥರ ಆಗಬೇಕು, ಒಬ್ಬಳು ರಾಣಿ ಆಗಿರ್ತಕ್ಕಂಥವ್ರಿಗೆ ಇಷ್ಟೆಲ್ಲ ಕಷ್ಟಗಳು ಬರ್ತಾವ ಅಂತ ಹೇಳಿದ್ರೆ ಸಾಮಾನ್ಯರ ಪರಿಸ್ಥಿತಿ ಏನಾಗಬಹುದು ಅಂತ ಹೇಳಿ ವಿಚಾರ ಮಾಡಿ ಒಂದೊಂದೇ ತೀರ್ಥಕ್ಷೇತ್ರಗಳನ್ನ ಅವಳು ಜೀರ್ಣೋದ್ಧಾರವನ್ನ ಮಾಡಲಿಕ್ಕೆ, ಆ ತೀರ್ಥಕ್ಷೇತ್ರಗಳಿಗೆ ಹೋಗಲಿಕ್ಕೆ ಮಾರ್ಗಗಳನ್ನು ಸುಲಭವಾಗಿ ಮಾಡಲಿಕ್ಕೆ ಅವಳು ಸಿದ್ಧತೆಗಳನ್ನು ಮಾಡ್ತಾರೆ. ಹಂತದಲ್ಲಿ ಒಂದಾಗಿರ್ತಕ್ಕಂಥದ್ದು ಬದ್ರಿನಾಥ್ ದೇವಸ್ಥಾನ. ಈ ಬದ್ರಿನಾಥ್ ದೇವಸ್ಥಾನ
ಸುಮಾರು ಹರಿದ್ವಾರ ಅಂತಕ್ಕಂಥ ಪ್ರದೇಶದಿಂದ 300 ಮೈಲಿಗಳಷ್ಟು ದೂರದಲ್ಲಿ ಬದ್ರಿನಾಥ್ ಪ್ರದೇಶ ಇದೆ. ಆ ಬದ್ರಿನಾಥ್ ಪ್ರದೇಶವನ್ನ ಕೃತೆ ಮುಕ್ತಿದಾ ಪ್ರೋಕ್ತ ತ್ರೇತಾಯಾಂ ಯೋಗ ಸಿದ್ಧಿದ ವಿಶಾಲ ದ್ವಾಪರೇ ಪ್ರೋಕ್ತ ಕಲೌ ಬದ್ರಿಕಾದ್ರಮಃ ಅಂತ ಹೇಳ್ತಾರೆ. ಆ ಬದ್ರಿನಾಥನ ದೇವಸ್ಥಾನ, ಆ ಬದ್ರಿ ಪ್ರದೇಶ ಏನಿದೆಯಲ್ಲ, ಆ ಪ್ರದೇಶವನ್ನ ಕೃತಯುಗದಲ್ಲಿ ಮುಕ್ತಿಪ್ರದ ಅಂತ ಹೇಳ್ತಾ ಇದ್ರಂತೆ. ಮುಕ್ತಿಪ್ರದ ಅಂತ ಹೇಳಿ ಕೃತಯುಗದಲ್ಲಿ ಹೇಳಿದ್ರೆ, ತ್ರೇತಾಯುಗದಲ್ಲಿ ಯೋಗ ಸಿದ್ಧಿದ ಅಂತ ಹೇಳ್ತಾ ಇದ್ರು, ದ್ವಾಪರದಲ್ಲಿ ವಿಶಾಲ ಅಂತ ಹೇಳ್ತಾ ಇದ್ರು, ಕಲಿಯುಗದಲ್ಲಿ ಬದರಿ ಅಂತ ಹೇಳ್ತಾ ಇದ್ರು. ಆ ಬದ್ರಿನಾಥನಿಗೆ ಇನ್ನೊಂದು ಹೆಸರಿದೆ, ಬದರಿ ವಿಶಾಲ ಅಥವಾ ಬದರಿಧಾಮ ಅಂತ. ಆ ಬದರಿನಾಥ ಧಾಮ ಸುಮಾರು ಸಮುದ್ರ ಮಟ್ಟದಿಂದ 10,000 ಅಡಿಗಳಷ್ಟು ಮೇಲಿದೆ. ತುಂಬಾ ಭವ್ಯವಾಗಿರ್ತಕ್ಕಂಥದ್ದು. ಎಲ್ಲಿ ನೋಡಿದ್ರೆ ಅಲ್ಲಿ ಹಿಮಾವೃತ ಪ್ರದೇಶ ಕಂಡು ಬರ್ತದೆ. ಒಂದು ಕಡೆಗೆ ನರಪರ್ವತ, ಇನ್ನೊಂದು ಕಡೆಗೆ ನಾರಾಯಣ ಪರ್ವತ. ನರನಾರಾಯಣ ಪರ್ವತದ ಮಧ್ಯದಲ್ಲಿ ಈ ಬದ್ರಿನಾಥನ ಭವ್ಯವಾಗಿರ್ತಕ್ಕಂತಹ ಮಂದಿರ ಇದೆ. ಆ ತೀರ್ಥ ಕ್ಷೇತ್ರಕ್ಕೆ ಹೋಗಬೇಕು, ಹರಿದ್ವಾರದಿಂದ ಸಾಕಷ್ಟು ಮೈಲಿಗಳು ಹೋಗಬೇಕು ಅಂತ ಹೇಳಿದ್ರೆ, ಈಗ ಬದ್ರಿನಾಥ ಕೇದಾರನಾಥಕ್ಕೆ ಹೋಗಿ ಬಂದಿವಿ ಅಂತ ಹೇಳಿದ್ರೆ, ಈಗ ಹೇಳ್ತಾರೆ ನೋಡ್ರಿ, ಬದ್ರಿನಾಥ ಕೇದಾರನಾಥಕ್ಕೆ ಹೋಗಿ ಬಂದಾರ ಅಂದ್ರೆ ಅವ್ರು ಪಾದಾಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಕಾಶಿಗೆ ಹೋಗಿ ಬಂದಾರ, ಕೇದಾರ, ಬದ್ರಿನಾಥ, ಚಾರಧಾಮ ಮಾಡಬೇಕಾದ್ರೆ ಪಾದಾಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ. ಯಾಕೆ ಹಂಗೆ ಹೇಳ್ತಾರ ಅಂತ ಹೇಳಿದ್ರೆ, ಅವರು ಅಷ್ಟೆಲ್ಲ ಪ್ರಯಾಸವನ್ನ ಕಾಲ್ನಡಿಗೆಯಲ್ಲಿ ಹೋಗಿ ಬಂದಿದಾರ, ಅಷ್ಟು ಪ್ರಯಾಸವನ್ನ ಪಡೆದು ಬಂದಿದಾರ. ಅವ್ರ ಪಾದಾಮುಟ್ಟಿ ನಮಸ್ಕಾರ ಮಾಡಿದ್ರೆ ನಮಗ ಅದರಲ್ಲಿರ್ತಕ್ಕಂಥ ಪುಣ್ಯ ಬರ್ತದ ಅಂತ ಹೇಳಿ ಪಾದಾಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಿದ್ರು ಹಿರಿಯರೆಲ್ಲ. ಆದ್ರೆ ಅಂತ ಬದ್ರಿನಾಥ ಪ್ರದೇಶಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಈಗಲೇ ಹೋಗೋದಕ್ಕೆ ಬಹಳ ಕಷ್ಟ ಇದೆ. ಈಗ ಬಸ್ಸಿನ ಸೌಕರ್ಯಗಳಿಗೆ ಕಾರಲ್ಲಿ ತನಕ ಹೋಗ್ತದೆ. ಆದರೂ ಸಹಿತ ಈ ಒಂದು ಸಮಯದಲ್ಲಿ ನೀವು ನೋಡ್ಬೋದು. ಈ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಗುಡ್ಡ ಕುಸಿತದೆ. ಹೋದವರು ಎಷ್ಟೋ ಜನ ಆ ಕಡೆ ಭಾಗದಲ್ಲಿ ಇರ್ತಾರೆ, ಮತ್ತೆ ಅವರನ್ನು ಹರಸಾಹಸ ಮಾಡಿ ಈ ಕಡೆ ಕರ್ಕೊಂಡು ಬರ್ತಕ್ಕಂಥ ಸನ್ನಿವೇಶಗಳು ನಾವು ಟಿವಿಯಲ್ಲಿ ನೋಡ್ತಾ ಇರ್ತೀವಿ. ಇಂಥ ಸಂದರ್ಭದಲ್ಲಿ ಆ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಸಾಕಷ್ಟು ತೀರ್ಥಕ್ಷೇತ್ರಗಳು ಬರ್ತಾವ. ಸಾಕಷ್ಟು ತೀರ್ಥಕ್ಷೇತ್ರಗಳಲ್ಲಿ ಎಷ್ಟೋ ಕಡೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರೋದಿಲ್ಲ. ಇದೆಲ್ಲವನ್ನ ಅಹಲ್ಯಾಬಾಯಿ ಎಲ್ಲ ಗುಪ್ತಚರರ ಮೂಲಕ ತಿಳ್ಕೊಳ್ತಾರೆ. ಆ ಪ್ರದೇಶಗಳಿಗೆ ಹರಿದ್ವಾರದಿಂದ ಆ ಬದ್ರಿನಾಥ ಧಾಮಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಊಖಿ ಮಠ, ಜೋಶಿ ಮಠ, ವಿಷ್ಣುಪ್ರಯಾಗ ಮತ್ತು ಪಾಂಡುಕೇಶ್ವರ, ಶೇಷಧಾರ, ಹನುಮಾನ್ ಜಟ್ಟಿ, ಕಾಂಚನಗಂಗಾ, ದೇವದೇಖನಿ ಅಂತ ಇನ್ನು ಮುಂತಾದ ಪ್ರದೇಶಗಳು ಆ ಮಾರ್ಗದಲ್ಲಿ ಎಷ್ಟೋ ಪ್ರದೇಶಗಳು ಬರ್ತಾವ. ಆ ಪ್ರದೇಶದಲ್ಲಿ ನರನಾರಾಯಣ ಪರ್ವತದ ಮಧ್ಯದಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ನದಿ ಇದೆ, ಅದು ಅಲಕನಂದ ಅಂತ. ಅಲ್ಲಿಂದ ಸುಮಾರು ಅಲಕಪುರಿ ಅಂತ ಅಲ್ಲಿಂದ ಸ್ವಲ್ಪ ದೂರದಲ್ಲಿ 8 ಮೈಲಿಗಳಷ್ಟು ದೂರದಲ್ಲಿ ಅಲಕಪುರಿ ಅಂತ ಇದೆ. ಅಲ್ಲಿಂದ 20,000 ಅಡಿಯಿಂದ ಏನು ಬರ್ತದ ಅಂತ ಹೇಳಿದ್ರೆ ಒಂದು ಹಿಮ ಕರಗಿ ನೀರಾಗಿ ಆ ಅಲಕಪುರಿಗೆ ಬರ್ತದ. ಆ ಅಲಕಪುರಿಯಿಂದ ಅಲಕನಂದ ಅಂತಕ್ಕಂಥ ಹೆಸರು ಆ ನದಿಗೆ ಕರೆಯಲಾಗ್ತದೆ, ಅಲಕಪುರಿಯಿಂದ ಬಂದಿರತಕ್ಕಂಥದ್ದು. ಆದರೆ ಈ ನೀರು ಎಲ್ಲಿಂದ ಉಗಮ ಆಯಿತು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಮೇಲ್ಗಡೆ ಇರ್ತಕ್ಕಂಥದ್ದು ನಾನು ಆಗಲೇ ಹೇಳಿದೆ, ಸುಂದರವಾಗಿರ್ತಕ್ಕಂಥದ್ದು, ಸುತ್ತ ಹಿಮಾವೃತ ಪ್ರದೇಶ, ನೋಡ್ಲಿಕ್ಕೆ 2 ಕಣ್ಣು ಸಾಲೋದಿಲ್ಲ ಅಂತ ಹೇಳ್ತಾರಲ್ಲ, ಅಷ್ಟು ಭವ್ಯ ರಮಣೀಯವಾಗಿರ್ತಕ್ಕಂಥ ಪ್ರದೇಶ ಬದ್ರಿನಾಥ ಪ್ರದೇಶ. ಆ ಪ್ರದೇಶದಲ್ಲಿ ನಾವು ಏನಾದರೂ ಈ ಸಮಯದಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಪರವಾಗಿಲ್ಲ, ಉಸಿರಾಡಬಹುದು ಅಂತೇಳಿ. ಆದರೂ ಬ್ಯಾಸ್ಗಿದ್ರು ಸಹಿತ ಅಲ್ಲಿ ಬಿಸಿಲು ಅಷ್ಟೊಂದು ಇರುವುದಿಲ್ಲ. ನಾವು ಸ್ವೆಟರ್ ಹಾಕೊಂಡೇ ಇರ್ಬೇಕು. ಅವಾಗ ಥಂಡಿನೂ ಆಗ್ತದೆ, ಥಂಡಿಯ ಅನುಭವನೂ ಆಗ್ತಿರ್ತದೆ. ಬಿಸಿಲು ಹಂಗ ಬರ್ತದ. ಬಿಸಿಲಿನ ಕಾಲದಲ್ಲಿ ಎಲ್ಲ ಹಿಮ ಕರಗಿ ನೀರಾಗಿ ಹರಿತದ. ಮತ್ತು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹನಿ ನೀರು ಬಿಡೋಲ್ಲ, ಅಲ್ಲಿ ಹಿಮ ಬೀಳ್ತದೆ ಮೈನಲ್ಲಿ. ಮಳೆಗಾಲದೊಳಗೆ ಅಷ್ಟು ಮಳೆ ಆಗ್ತಾ ಇರತ್ತ, ಅಷ್ಟು ಡಿಗ್ರಿ ಕಡಿಮೆ ಆಗಿರ್ತದೆ. ಅಂತ ಸಂದರ್ಭದಲ್ಲಿ ಆ ಒಂದು ನಾರಾಯಣನ ಮಂದಿರದ ಹತ್ತಿರ 2 ಕುಂಡಗಳಿದೆ, ತಪ್ತ ಕುಂಡ, ಸೂರ್ಯಕುಂಡ ಅಂತ. ಸಾವಿರಾರು ವರ್ಷಗಳಿಂದ ಆ ತಪ್ತ ಕುಂಡದಿಂದ ಇನ್ನೂ ಬಿಸಿನೀರು ಬರ್ತಾನೆ ಇದೆ ಅಂತ. ನಾವೇನು ಒಂದು 10 ವರ್ಷದಿಂದ ಬರ್ತಾ ಇದೆ ಅಂತಲ್ಲ, ಆದರೆ ಆ ದೇವರ ಒಂದು ಅನುಗ್ರಹ ಅಂತ ಇರ್ಬೋದು, ದೇವರ ಒಂದು ವಿಸ್ಮಯ ಅಂತ ಇರ್ಬೋದು. ಆ ಪ್ರದೇಶನೇ ಅಷ್ಟು ವಿಸ್ಮಯಕಾರಿಯಾಗಿರ್ತಕ್ಕಂಥ ಪ್ರದೇಶ. ಇನ್ನೂ ಕೂಡ ಅಲ್ಲಿ ಬಿಸಿನೀರು ಬರ್ತಾ ಇದೆ ಆ ತಪ್ತ ಕುಂಡದಲ್ಲಿ.
ಈ ಜನ ಹೋದವರೆಲ್ಲ ಆ ತಪ್ತ ಕುಂಡದಲ್ಲಿ ಸ್ನಾನವನ್ನು ಮಾಡಿ, ಅದರ ಪಕ್ಕದಲ್ಲಿ ಒಂದು ನಾರದ ಕುಂಡ ಅಂತಿದೆ. ಆ ನಾರದ ಕುಂಡದಲ್ಲಿ ತಣ್ಣೀರಿರುತ್ತೆ ನೋಡ್ರಿ. ಅಷ್ಟೆಲ್ಲ ಪ್ರದೇಶದಲ್ಲಿ ಅಲ್ಲೆಲ್ಲ ಕಡೆ ಕುಂಡಗಳದವ. ಆದ್ರೆ ಒಂದು ಕುಂಡದಲ್ಲಿ ಬಿಸಿನೀರು ಬರ್ತಾ ಇರುತ್ತೆ, ಇನ್ನೊಂದು ಕುಂಡದಲ್ಲಿ ತಣ್ಣೀರು ಇದೆ. ಇದೊಂಥರ ವಿಸ್ಮಯನೇ. ಆದ್ರೆ ನೀರು ಯಾರು ಕಾಸ್ತಾರ ಅಂತ ಗೊತ್ತಿಲ್ಲ. ಆದ್ರೆ ಅಲ್ಲಿ ಗಂಧಕ ಮತ್ತು ಉಪ್ಪು ಮಿಶ್ರಿತವಾಗಿರ್ತಕ್ಕಂಥ ನೀರು ಬರ್ತದ. ಅಲ್ಲಿ ಸ್ನಾನ ಮಾಡೋದ್ರಿಂದ ಇಷ್ಟೆಲ್ಲ ಪ್ರಯಾಸವನ್ನ ಪಡೆದು ಹೋಗಿರ್ತಕ್ಕಂಥ ಪ್ರವಾಸಿಗರಿಗೆ ಏನಾಗ್ತದ ಅಂತ ಹೇಳಿದ್ರೆ ಚರ್ಮದಲ್ಲಿರ್ತಕ್ಕಂಥ ಬಾಧೆಗಳೆಲ್ಲ ದೂರವಾಗ್ತದ. ಆ ದೂರವಾಗುವುದರಿಂದ ಆ ಬದ್ರಿನಾಥನ ದರ್ಶನಕ್ಕೆ ಬಂದವರೆಲ್ಲ ಪಾವನರಾಗ್ತಾರೆ ಅಂತಕ್ಕಂಥ ಒಂದು ಕಥೆ ಆ ಒಂದು ಕುಂಡಗಳಿಂದ ತಿಳಿದು ಬರ್ತದೆ. ಈ ಕುಂಡದಲ್ಲಿ ಸ್ನಾನ ಮಾಡಿ ಒಂದು 20ರಿಂದ 25 ಮೆಟ್ಲು ಮೇಲ್ಗಡೆ ಹತ್ತಿದ್ರೆ ಅಲ್ಲಿ ಭವ್ಯವಾಗಿರ್ತಕ್ಕಂಥ 45 ಅಡಿ ಎತ್ತರವಾಗಿರ್ತಕ್ಕಂಥ ಒಂದು ನಾರಾಯಣನ ಮಂದಿರ. ಆ ಮಂದಿರದಲ್ಲಿ 3 ಅಡಿ ಸಾಲಿಗ್ರಾಮದ ಒಂದು ನಾರಾಯಣನ ಮೂರ್ತಿ. ಆ ಮೂರ್ತಿ ಹೇಗಿದೆ ಅಂತ ಹೇಳಿದ್ರೆ, ಎಲ್ಲ ಕಡೆ ನಾರಾಯಣನನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಒಂದು ಶೇಷವಾಸನಾಗಿರ್ತಕ್ಕಂಥ ವಿಷ್ಣುವಿನ ರೂಪವನ್ನ ಇಟ್ಬಿಟ್ಟು ನಾರಾಯಣ ಅಂತ ಕರೀತಾರ, ಇಲ್ಲ ಲಕ್ಷ್ಮೀ ನಾರಾಯಣ ಅಂತ ಕರಿತೀವಿ. ಆದ್ರೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನಾರಾಯಣ ಪದ್ಮಾಸನಾವಸ್ಥೆಯಲ್ಲಿ ಕುಳಿತು ಧ್ಯಾನಾವಸ್ಥೆಯಲ್ಲಿ ಧ್ಯಾನಾಸಕ್ತನಾಗಿದ್ದ. ಯಾಕೆ ಅವನು ಧ್ಯಾನಾಸಕ್ತನಾಗಿದ್ದ ಅಂತ ಹೇಳಿದ್ರೆ, ನರನಾರಾಯಣರು ಉಗ್ರವಾಗಿದ್ದ ತಪಸ್ಸಿನಿಂದ ಅಲ್ಲಿ ಪ್ರತ್ಯಕ್ಷನಾಗಿರ್ತಕ್ಕಂಥವನು ನಾರಾಯಣ. ನರನಾರಾಯಣನ ಇಬ್ಬರು ಕೂಡ ಬ್ರಹ್ಮಣ ಮಾನಸ ಪುತ್ರರು ಅಂತ ಹೇಳ್ತಾರ. ಆ ಬ್ರಹ್ಮಣ ಮಾನಸ ಪುತ್ರರಾಗಿರ್ತಕ್ಕಂಥ ನರನಾರಾಯಣರು ಅಲ್ಲಿ ತಪಸ್ಸಿಗೆ ಕುಳಿತುಕೊಳ್ತಾರ. ಅತಿ ಘೋರವಾಗಿರ್ತಕ್ಕಂಥ ತಪಸ್ಸಿಗೆ ಕುಳಿತುಕೊಂಡಾಗ ಅವರಿಗೆ ಪ್ರಸನ್ನನಾಗಿರ್ತಕ್ಕಂಥವನು ಈ ನಾರಾಯಣನು ಕೂಡ ಅದೇ ಒಂದು ಧ್ಯಾನಾವಸ್ಥೆಯಲ್ಲಿ ಅವನು ಕುಳಿತಿರ್ತಾನ. ಅವನ ಪಕ್ಕದಲ್ಲಿ ಲಕ್ಷ್ಮೀ ದೇವಿ ಚಾಮರವನ್ನ ಬೀಸ್ತಾ ಇದ್ರೆ, ಇನ್ನೊಂದು ಕಡೆಗೆ ಗಣಪತಿ ಮತ್ತು ಕುಬೇರನು ಸಕಲ ವಿವಿಧವಾಗಿರ್ತಕ್ಕಂಥ ಉಪಚಾರಗಳು ಅವನಿಗೆ ದೊರೀಲಿ ಅಂತ ಹೇಳಿ ಹರಸ್ತಾ ಕೂತಿದ್ರಂತೆ. ಮತ್ತೊಂದು ಕಡೆಗೆ ಆ ಮೂರ್ತಿಯನ್ನು ನಾವು ನೋಡ್ತಾ ಇರಬೇಕಾದ್ರೆ ಮುಂದುಗಡೆಯ ಭಾಗದಲ್ಲಿ ನಾರದನ ಮೂರ್ತಿ, ಗರುಡ ವಾಹನವಾಗಿರ್ತಕ್ಕಂಥ ಗರುಡ ಇತ್ಯಾದಿ ಮೂರ್ತಿಗಳು ಭವ್ಯವಾಗಿರ್ತಕ್ಕಂಥ ಮೂರ್ತಿ ಇದೆ. ಆದರೆ ವಿಶೇಷ ಏನು ಅಂತ ಹೇಳಿದ್ರೆ, ಅದಕ್ಕೆ ನಾರದ ಕ್ಷೇತ್ರ ಅಂತ ಇನ್ನೊಂದು ಹೆಸರು ಇದೆ. ಆ ನಾರದ ಕ್ಷೇತ್ರ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಆ ದೇವಸ್ಥಾನ 6 ತಿಂಗಳ ಕಾಲ ಮುಚ್ಚಿರುತ್ತೆ. ಈ ಒಂದು ಚಾರೋಧಾಮ ಅಂತ ನಾವೇನು ಹೇಳ್ತೀವಿ, ಬದ್ರಿನಾಥ, ಕೇದಾರನಾಥ ಮತ್ತು ಗಂಗೋತ್ರಿ, ಯಮುನೋತ್ರಿ, ಇದೆಲ್ಲವೂ ಕೂಡ 6 ತಿಂಗಳ ಕಾಲ ಅಲ್ಲಿಗೆ ಪ್ರವೇಶನೇ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಸಂಪೂರ್ಣವಾಗಿ ಬಂದಾಗಿರ್ತದೆ. ಯಾಕದು ಬಂದಾಗಿರ್ತದ ಅಂತ ಹೇಳಿದ್ರೆ, ಅಲ್ಲಿ ಹಿಮ ಪೂರ್ತಿ ಆಚ್ಛಾದಿತವಾಗಿರುತ್ತೆ. ಆ ಸಮಯದಲ್ಲಿ ಮನುಷ್ಯರು ಯಾರಿಗೂ ಕೂಡ ಅಲ್ಲಿಗೆ ಹೋಗೋದಕ್ಕೆ ಆಗೋದು ಇಲ್ಲ. ಅಲ್ಲಿ ಇರ್ತಕ್ಕಂಥ ನಾವು ಮೈನಸ್ ಬಂತು ಅಂತ ಹೇಳಿದ್ರೆ, ಇಲ್ಲಿ ನಮಗೆ 13, 14 ಇಲ್ಲಿ ಬರುವುದು ಇಲ್ಲಿ ಬಿಡ್ರೆ, ಆ ಕಡೆ ಹೋದ 13, 14 ಚಳಿ ನಮಗೆ ತಡೆಯೋದಕ್ಕಾಗೋದಿಲ್ಲ. ಅಂತದ್ರಲ್ಲಿ ನಮ್ಮ ಯೋಧರು ಸಿಯಾಚಿನ್ ಅಂತ ಒಂದು ಪ್ರದೇಶದಲ್ಲಿ 3, 4 ಬಂದಿರುತ್ತ ಹಂತಲ್ಲಿ ನಿಂತು ಹೋರಾಡ್ತಾರೆ. ಆದ್ರೆ ನಮಗ ಆ ಚಳಿನ ತಡೆಯೋದಕ್ಕಾಗೋದಿಲ್ಲ. ನಾವು ನೋಡ್ತೀವಿ ಚಳಿಗಾಲದೊಳಗ ಮೊನ್ನೆ ಸರಿ ಎಷ್ಟು ಬಂದಿತ್ತು ಹಬ್ಬ ಅಂದ್ರೆ ಒಂದು 12, 13, 14ವರೆಗೂ ಬಂದಿತ್ತು ಮೊನ್ನೆ ಸರಿ ಚಳಿಯಲ್ಲಿ. ಆ ಚಳಿಗಾಲದಲ್ಲಿ ನಮಗೆ ಏನಪ್ಪ ಇಷ್ಟು ಚಳಿ ಬಂತು ಅಂತೀವಿ ನಾವು ಮನುಷ್ಯರ. ಅಂದ್ರೆ ಯಾರು ಈ ಒಂದೊಂದ್ಸರಿ ಹೇಳ್ತೀವಿ ನೋಡಿ, 2000 ಈ ಕೋವಿಡ್ ಆದ್ಮೇಲೆ ಪರಿಸ್ಥಿತಿನ ಚೇಂಜ್ ಆಗೈತಿ. ಹೆಂಗಾಗೈತಿ ಅಂತ ಹೇಳಿದ್ರೆ, ಕೋವಿಡ್ ಆದ್ಮೇಲೆ ಹೆಂಗ್ ಬ್ಯಾಸ್ಗೆ ಬಂತಂದ್ರೂ ಬಿಸಿಲು ಸಿಕ್ಕಾಪಟ್ಟೆ ಬರ್ತೈತಿ, ಮಳೆ ಬಂದ್ರು ಮಳೆ ಬರಕತ್ರ ಕಂಟಿನ್ಯೂ ಮಳೆ ಬರ್ತೈತಿ, ಸಾಕು ಅನ್ನೋಂಗ ಮಳೆ ಬರ್ತದ. ಚಳಿ ಬಂತಂತ ಹೇಳಿದ್ರು, ಇದು ಹೋದ ವರ್ಷನೇ ಅಷ್ಟು ಚಳಿ. ಬಹಳ ಜನ ಹೇಳಿದ್ರು, ಎಷ್ಟೋ ಜನ ಇಷ್ಟು ಮಳೆ ಜೀವನದಾಗ ನೋಡಿಲ್ಲ ಅಂತ ಹೇಳಿ ಕೇಳಿದ್ವಿ ನಾವು. ಇಂಥ ಮಳೆ ಜೀವನದಾಗ ನೋಡಿಲ್ಲ ಅಂತ ಕೇಳಿದ್ವಿ. ಬಿಸಿಲು ಬಹಳಷ್ಟು ಐತಿ ಅಂತ ಕೇಳಿದ್ವಿ. ಆದ್ರೆ ಚಳಿ ಅಂದಿದ್ದು ಮನುಷ್ಯರ ಚಳಿ ಅಂದಿದ್ದು ನಾವು ಕೇಳಿಲ್ಲ. ಆದ್ರೆ ಇತ್ತೀಚೆಗೆ ಈ ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಸಮಯದಲ್ಲಿ ಬಹಳಷ್ಟು ಜನ ಹೇಳಿದ್ರು, ಇಂಥ ಚಳಿ ನಾವು ಜೀವನದಾಗ ನೋಡಿಲ್ಲ ಅಂತ ಹೇಳಿದ್ವಿ ಈ ವರ್ಷ ಅಂತ ಹೇಳಿದ್ರೆ, ಅದು ಎಷ್ಟು ಬಂದಿತ್ತು ಅಂತ ಹೇಳಿದ್ರೆ 15, 14 ಬಂದಿತ್ತು ಅನ್ಸುತ್ತ. ಅದಕ್ಕೆ ನಾವು ಚಳಿ ಅಂತ ಹೇಳ್ತೀವಿ. ಆದ್ರೆ ಅಲ್ಲಿ ಮೈನಸ್ ಹೋಗಿರ್ತದೆ. ಅಂತ ಸಂದರ್ಭದಲ್ಲಿ ಅದಕ್ಕೋಸ್ಕರ ನೀವು ಪ್ರವೇಶ ಕೊಡೋದಕ್ಕಾಗಲ್ಲ. ಮನುಷ್ಯ ಹೋದವರೆಲ್ಲ ರಕ್ತ ಮೈ ಒಡೆಯೋದಕ್ಕೆ ಶುರು ಆಗ್ತದ, ರಕ್ತ ಹೊರಗೆ ಬರೋದಕ್ಕೆ ಶುರು ಆಗ್ತದ, ರಕ್ತ ಹೆಪ್ಪಗಟ್ಟತದ, ಮನುಷ್ಯನ ಪ್ರಾಣಕ್ಕೆ ಹಾನಿ ಆಗ್ತದ ಅಂತ ಹೇಳಿ 6 ತಿಂಗಳ ಕಾಲ ಅದು ಬಂದಾಗಿರ್ತದೆ. ಸುಮಾರು ಏಪ್ರಿಲಿಂದ ಮೇಯಿಂದ ಅಕ್ಟೋಬರ್, ನವೆಂಬರ್ವರೆಗೆ ತೆಗೆದಿರ್ತದೆ. ಅದಾದ ನಂತರ ಮತ್ತೆ ನವೆಂಬರ್ ನಂತರ ಅದು ಮತ್ತೆ ಕ್ಲೋಸ್ ಆಗ್ತದೆ. ಮತ್ತೆ ಅದನ್ನ ಏಪ್ರಿಲ್ ಮೇ ತಿಂಗಳಲ್ಲಿ ಓಪನ್ ಮಾಡಲಾಗ್ತದ. ಆದ್ರೆ ಇದಕ್ಕೆ ನಾರದ ಕ್ಷೇತ್ರ ಅಂತ ಯಾಕೆ ಕರೀತಾರ ಅಂತ ಹೇಳಿದ್ರೆ, ಆ 6 ತಿಂಗಳ ಕಾಲ
ಆ ಒಂದು ಆ ಪ್ರದೇಶದಲ್ಲಿ ಈಗ ಬಾಗಿಲು ಹಾಕಬೇಕಾದ್ರೆ ನವೆಂಬರ್ ತಿಂಗಳೊಳಗೆ ಬಾಗಿಲು ಹಾಕಬೇಕಾದ್ರೆ ದೀಪ ಹಚ್ಚಿ ಅದಕ್ಕೆ ಹೂವು ಏರಿಸಿ ಎಲ್ಲನೂ ಇದು ಮಾಡಿ ಸಿಂಗಾರ ಮಾಡಿ ಮಹಾಪೂಜೆಯನ್ನು ಮಾಡಿ ಮಹಾಮಂಗಳಾರತಿ ಮಾಡಿ ಕ್ಲೋಸ್ ಮಾಡಿರ್ತಾರೆ. ಈ ಕ್ಲೋಸ್ ಮಾಡಿ 6 ತಿಂಗಳು ಆದಮೇಲೆ ಮತ್ತೆ ತೆಗೆದ್ರೆ ಎಲ್ಲ ಹೆಂಗಿಟ್ಟಿರ್ತಾರಲ್ಲ ಹಂಗೆ ಇರ್ತದೆ. ಎಲ್ಲ ಹೆಂಗೆ ಇರ್ತದಲ್ಲ, ಯಾವ ಹೂಗಳನ್ನು ಯಾವ ರೀತಿ ಏರಿಸಿರ್ತಾರೆ ಎಲ್ಲ ಹೂಗಳು ಅದೇ ತರವಾಗಿ ಪರಿಮಳ ಭರಿತವಾಗಿರ್ತದ, ಜ್ಯೋತಿ ಬೆಳಗ್ತಾ ಇರ್ತದ. ಆ ಸಂದರ್ಭದಲ್ಲಿ ಜ್ಯೋತಿ ಯಾಕೆ ಬೆಳಗ್ತಾ ಇರ್ತದ ಅಂತ ಹೇಳಿದ್ರೆ ಅಲ್ಲಿ ಪ್ರತಿನಿತ್ಯ ನಾರದ 6 ತಿಂಗಳು ಪೂಜೆ ಮಾಡ್ತಿರ್ತಾನೆ. ನಾರಾಯಣನ ಪರಮ ಭಕ್ತನಾಗಿರ್ತಕ್ಕಂಥ ನಾರದ 6 ತಿಂಗಳು ಪೂಜೆ ಮಾಡ್ತಾ ಇರ್ತಾನೆ. ಅಂತ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಮತ್ತೆ ಯಾವ ಭೂತಾನೆ ಮಾಡೋದಕ್ಕೆ ಸಾಧ್ಯ ಆಗ್ತದ, ಪರಮ ಭಕ್ತನಾಗಿರ್ತಕ್ಕಂಥ ನಾರದ ಪೂಜೆ ಮಾಡ್ಬೇಕಾದ್ರೆ ಅಂತ ಹೇಳಿ ಕತೆ ಕೆಲವೊಂದು ಪುಸ್ತಕಗಳಿಂದ ಈ ರೀತಿ ತಿಳಿದು ಬರ್ತದ. ಆ ರೀತಿಯ ವಿಷ್ಣು ಕ್ಷೇತ್ರದಲ್ಲಿ ವಿಷ್ಣು ನೊಂದವರಿಗೆ ಎಲ್ಲರಿಗೂ ಕೂಡ ದರ್ಶನಗಳನ್ನು ನೀಡ್ತಾ ಅವರ ಕಷ್ಟ ಸುಖಗಳಿಗೆ ಪರಿಹಾರಗಳನ್ನು ನೀಡ್ತಾ ಭಗವಾನ್ ನಾರಾಯಣ ಅಲ್ಲಿರಬೇಕಾದ್ರೆ ಈ ಒಂದು ಪ್ರದೇಶಕ್ಕೆ ಇದೆಲ್ಲರೂ ಕೂಡ ವೈಷ್ಣವರೇ ಹೋಗ್ತಕ್ಕಂಥ ಪ್ರದೇಶ. ಹೌದಲ್ಲ, ಈ ವೈಷ್ಣವರೇ ಹೋಗ್ತಕ್ಕಂಥ ಪ್ರದೇಶದಲ್ಲಿ ಶಿವನ ಭಕ್ತರು ಸಹಿತ ಹೋಗ್ಲಿಕ್ಕೆ ಒಂದು ಕಾರಣ ಇದೆ. ಏನು ಅಂತ ಹೇಳಿದ್ರೆ ಅಲ್ಲೇ ಒಂದು ಹತ್ತಿರದಲ್ಲೇ ವೈಷ್ಣವ ಕ್ಷೇತ್ರದಲ್ಲಿ ಶಿವನ ತಾಣವೂ ಒಂದಿದೆ. ಶಿವನ ತಾಣ ಅಂತ ಹೇಳಿದ್ರೆ ಈ ಒಂದು ಬ್ರಹ್ಮ ವಿಷ್ಣುವಿನ ಗರ್ಭದಲ್ಲಿ ಹೋಗಿ ಅವನು ನಾಭಿಕಮಲದಿಂದ ಹೊರಗಡೆ ಬಂದಾಗ 4 ದಿಕ್ಕನ್ನು ನೋಡ್ತಾನ. ಅವಾಗ 4 ಮುಖ ಆಯಿತು ಅಂತ ನಾವು ಕಥೆ ಕೇಳಿದ್ದೀವಿ. ಆ 4 ಕಥೆಯಲ್ಲಿ ಮೇಲ್ಗಡೆ ನೋಡಿದಾಗ ಮತ್ತೊಂದು ಮುಖ ಬೆಳೀತದಂತ. ಆ ಮುಖಕ್ಕೆ ನಾನೇ ದೊಡ್ಡಮ್ಮ, ನನಗಿಂತ ಯಾರೂ ದೊಡ್ಡವರಿಲ್ಲ, ನಿಮ್ಮ 4 ಜನರಿಗಿಂತ ನಾನೇ ಶ್ರೇಷ್ಠ, ಎಲ್ಲರಿಗಿಂತ ನಾನೇ ದೊಡ್ಡವ ಅಂತಕ್ಕಂಥ ಅಹಂಕಾರ ಬೆಳೆದಿರೋದ್ರಿಂದ ಆ ತಲೆಯನ್ನ ಕತ್ತರಿಸಬೇಕಾಗ್ತದೆ. ಅದರ ಕೆಲಸವನ್ನು ಯಾರು ಮಾಡಬೇಕು ಅಂತ ಹೇಳಿದಾಗ ಶಿವ ಮಾಡಬೇಕು ಅಂತ ಹೇಳಿದಾಗ ಶಿವ ಆ ತಲೆಯನ್ನು ಕತ್ತರಿಸ್ತಾನೆ ಅಂತೇಳಿ ಕಥೆಯನ್ನು ನಾವು ಪುರಾಣಗಳಲ್ಲಿ ಕೇಳಿರಬಹುದು. ಆದರೆ ಆ ತಲೆಯನ್ನು ಕತ್ತರಿಸಿದಾಗ ಅವನು ಕೈಗಳಿಂದ ಕತ್ತರಿಸಿದಾಗ ಆ ಬ್ರಹ್ಮನ ಕಪಾಲ ಏನಾಗ್ತದೆ, ಅವನ ಕೈ ಗಟ್ಟಿಕೊಂಡು ಬಿಡುತ್ತದೆ. ಆ ಬ್ರಹ್ಮನ ಕಪಾಲ ಕೈಗಟ್ಟಿಕೊಂಡಾಗ ಅದನ್ನ ಬಿಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಯಾರಿಂದಲೂ ಸಹಿತ ಅದು ಆಗೋದಿಲ್ಲ. ಇದನ್ನು ಹೇಗೆ ಮುಕ್ತಿಗೊಳಿಸ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರದೇಶಗಳ ಹತ್ರ ಎಲ್ಲ ಕಡೆಗೆ ಹೋಗ್ತಾನೆ. ಹಾಗೆ ಸುತ್ತಾಡ್ತಾ ಬಂದಾಗ ಅಲಕನಂದ ನದಿಯ ದಡಕ್ಕೆ ಬರ್ತಾನ. ಆ ದಡದಲ್ಲಿ ಅವನ ಕೈಗೆ ಅಂಟಿಕೊಂಡಿರ್ತಕ್ಕಂಥ ಬ್ರಹ್ಮನ ಕಪಾಲ ಏನಾಗ್ತದ ಅಂತ ಹೇಳಿದ್ರೆ ವಿಮೋಚನೆ ಆಗ್ತದ. ವಿಮೋಚನೆ ಆದ್ದರಿಂದ ಶಿವ ಹೇಳ್ತಾನ, ಇದು ವಿಮೋಚನೆಯ ಸ್ಥಳವಾಗಿರ್ತಕ್ಕಂಥದ್ದು, ಮೋಕ್ಷಕ್ಕೆ ಹಾದಿಯಾಗಿರ್ತಕ್ಕಂಥದ್ದು, ನನ್ನನ್ನು ಇನ್ನೂ ಒಂದು ಸ್ವಲ್ಪ ಬ್ರಹ್ಮಹತ್ಯಾ ದೋಷವಾಗಿರ್ತಕ್ಕಂಥದ್ದು. ನಾವು ಬ್ರಹ್ಮಹತ್ಯೆ ಅಂತ ಹೇಳಿದ್ರೆ ಮಹಾಪಾಪ ಅಂತ, ಪಾತಕಗಳಲ್ಲಿ ಮಹಾಪಾಪವಾಗಿರ್ತಕ್ಕಂಥದ್ದು ಬ್ರಹ್ಮಹತ್ಯೆ, ಪಂಚ ಮಹಾಪಾತಕಗಳು ಅಂತ ಹೇಳ್ತಾರೆ. ಹಂತ ಇದೆಲ್ಲವೂ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಇದು ಮೋಕ್ಷಪ್ರದವಾಗಿರ್ತಕ್ಕಂಥದ್ದು ಅಂತೇಳಿ ಅಲ್ಲೇ ನೆಲೆಸ್ತಾನೆ ಅಂತ ಹೇಳಿ ಅದಕ್ಕೆ ಬ್ರಹ್ಮ ಕಪಾಲ ಅಂತಲೂ ಕೂಡ ಹೆಸರಿದೆ ಅಂತ ಹೇಳಿ ಹಾಗೆ ಕಥೆ ಕೇಳಿ ಬರ್ತದೆ. ಆ ರೀತಿಯಲ್ಲಿ ಈ ಒಂದು ದೇವಸ್ಥಾನವನ್ನ, ಬದ್ರಿನಾಥ್ ದೇವಸ್ಥಾನವನ್ನ ಪುರಾತನ ಕಾಲದಿಂದಲೂ ಸಹಿತ ಜೀರ್ಣೋದ್ಧಾರ ಮಾಡ್ತಾ ಸಾಕಷ್ಟು ಜನ ಜೀರ್ಣೋದ್ಧಾರವನ್ನ ಮಾಡ್ತಾ ಬಂದಿದ್ದಾರೆ. ಆದರೆ ಈಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ದೇವಸ್ಥಾನ 13ನೇ ಶತಮಾನದ ಗಡವಾಲದ ಮಹಾರಾಜರಾಗಿರ್ತಕ್ಕಂಥವ್ರು ಕಟ್ಟಿಸಿದ್ರು ಅಂತ ಹೇಳಿ ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ. ಆ ಒಂದು ಭವ್ಯವಾಗಿರ್ತಕ್ಕಂಥ ಆ ಮಂದಿರ ಏನು 13ನೇ ಶತಮಾನದಲ್ಲಿ ಸಿದ್ಧವಾಗಿತ್ತು. ಆ ಮಂದಿರಕ್ಕೆ ಬೇಕಾಗಿರ್ತಕ್ಕಂತಹ ಸವಲತ್ತುಗಳು ಇನ್ನೂ ಬಾಕಿ ಇತ್ತು. ಬಂದವರೆಲ್ಲ ನಿಧಾನವಾಗಿ ಎಲ್ಲವನ್ನ ಮಾಡ್ತಾ ಇದ್ರು. ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಅತಿ ಪ್ರಾಚೀನವಾಗಿರ್ತಕ್ಕಂಥ ಒಂದು ವಿಗ್ರಹ, ಆಗಲೇ ಹೇಳಿದೆ 3 ಅಡಿಯ ಆ ಒಂದು ಸಾಲಿಗ್ರಾಮದ ವಿಗ್ರಹ. ಆ ವಿಗ್ರಹಕ್ಕೆ ನರನಾರಾಯಣರ ಉಗ್ರ ತಪಸ್ಸಿನಿಂದ ಆ ವಿಗ್ರಹ ಪ್ರತ್ಯಕ್ಷವಾಗಿತ್ತು ಅಂತ ಹೇಳಿ ಕಥೆಯನ್ನು ಕೇಳಿದ್ವಿ. ಆ ನರನಾರಾಯಣರ ಪ್ರತ್ಯಕ್ಷವಾಗಿ ಆ ನರನಾರಾಯಣರು ಸಹಿತ ಪೂಜಿಸಿರ್ತಕ್ಕಂಥ ವಿಗ್ರಹ ಏನಾಗುತ್ತದೆ ಅಂತ ಹೇಳಿದ್ರೆ ಬೌದ್ಧ ಪಂಥದ ಪ್ರಭಾವದಿಂದ ಸಾಕಷ್ಟು ಜನ ಕಿಡಿಗೇಡಿಗಳ ಕೈಯಲ್ಲಿ ಸಿಕ್ಕು ಆ ಒಂದು ವಿಗ್ರಹವನ್ನು ಏನ್ ಮಾಡಲಾಗ್ತದ ಅಂತ ಹೇಳಿದ್ರೆ ಅದನ್ನು ತೆಗೆದುಕೊಂಡು ಹೋಗಿ ಆ ನಾರದ ಕುಂಡದಲ್ಲಿ ಹಾಕಲಾಗ್ತದೆ. ನಾರದ ಕುಂಡದಲ್ಲಿ ಹಾಕಿದ ಮೇಲೆ ಬಹಳಷ್ಟು ಜನ ಆ ಒಂದು ದೇವಸ್ಥಾನದ ಹತ್ತಿರಕ್ಕೆ ಹೋಗಿರಲಿಲ್ಲ.
ಈ ಬಹಳಷ್ಟು ಜನ ಹತ್ತಿರಕ್ಕೆ ಹೋಗದೆ ಇದ್ದದನ್ನು ಗಮನಿಸಿ ಶಂಕರಾಚಾರ್ಯರಿಗೆ ಸ್ವಪ್ನ ದೃಷ್ಟಾಂತದಲ್ಲಿ ಸ್ವಪ್ನದಲ್ಲಿ ಒಂದು ಮೂರ್ತಿ ಕಾಣ್ತದ, ಆ ಮೂರ್ತಿ ಎಲ್ಲಿದೆ ಅಂತೇಳಿ ಗೊತ್ತಾಗ್ತದ. ಅದನ್ನು ಹುಡುಕಿಕೊಂಡು ಹೋಗ್ತಾರೆ. ಅದನ್ನು ಹುಡುಕಿಕೊಂಡು ಹೋಗಿ ಆ ಒಂದು ನಾರದ ಕುಂಡದಲ್ಲಿರ್ತಕ್ಕಂಥ ಮೂರ್ತಿಯನ್ನು ತೆಗೆದು ಮತ್ತೆ ಪುನಃ ಪ್ರತಿಷ್ಠಾಪಿಸಿದರು. ಅದೇ ಒಂದು ಸ್ಥಾನದಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡಿದರು ಶಂಕರಾಚಾರ್ಯರು, ಶಂಕರ ಭಗವತ್ಪಾದರು ಅಂತ ಹೇಳಿ ಕಥೆಯಿಂದ ತಿಳಿದು ಬರ್ತದೆ. ಅದಲ್ಲದೆ ಅವರ 11ನೇ ವಯಸ್ಸಿನಲ್ಲಿ ಅವರು ಅಲ್ಲಿಗೆ ಹೋಗಿ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಆ ಪ್ರತಿಷ್ಠಾಪನೆಯನ್ನು ಮಾಡಿದ್ದಷ್ಟೇ ಅಲ್ಲ, ಮತ್ತೆ ಪ್ರಸ್ಥಾನತ್ರಯಕ್ಕೂ ಕೂಡ ಭಾಷ್ಯವನ್ನ ಅದೇ ಜಾಗದಲ್ಲಿ ಕುಳಿತು ರಚಿಸಿರ್ತಕ್ಕಂಥದ್ದು ಒಂದು ಇತಿಹಾಸದಿಂದ ಕಂಡು ಬರ್ತದ. ಭಗವದ್ಗೀತೆ, ಬ್ರಹ್ಮಸೂತ್ರ ಮತ್ತು 10 ಉಪನಿಷತ್ತುಗಳಿಗೆ ಮಹತ್ತರವಾಗಿರ್ತಕ್ಕಂಥ ಅತಿ ಸುದೀರ್ಘವಾಗಿರ್ತಕ್ಕಂಥ ಭಾಷ್ಯವನ್ನ ಶಂಕರಾಚಾರ್ಯರು ಆ ಒಂದು ಬದ್ರಿನಾಥ್ ಪ್ರದೇಶದಲ್ಲಿ ಬರೆದು ಅಂತ ಹೇಳಲಾಗ್ತದೆ. ಅದೇ ತರನಾಗಿ ಇದು ಬರೀ ನಾವೆಲ್ಲರೂ ಇತ್ತೀಚಿನ ದಿನಗಳನ್ನು ನೋಡ್ತಾ ಇದ್ದೀವಿ. ಇನ್ನು ಕೃತಯುಗದಲ್ಲಿ ಹೋದ್ರೆ ಎಂಥ ಭವ್ಯವಾಗಿರ್ತಕ್ಕಂಥ ದ್ವಾಪರ ಯುಗದಲ್ಲಿ ಆಗಿರಬಹುದು, ತ್ರೇತಾಯುಗದಲ್ಲಿ ಆಗಿರಬಹುದು, ಯುಗಗಳಲ್ಲೂ ಕೂಡ ಬದ್ರಿನಾಥ್ ದೇವಸ್ಥಾನ ತನ್ನ ಮಹತ್ವವನ್ನ ಎತ್ತಿ ಹಿಡಿದಿರ್ತಕ್ಕಂಥದ್ದು. ಸಹಸ್ರ ಕವಚ ಅಂತಕ್ಕಂಥ ರಾಕ್ಷಸನನ್ನ ಶ್ರೀಹರಿ ಕುಣಿದು ಅವನನ್ನ ಸಂಹರಿಸಿ ಕುಣಿದಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಈ ಒಂದು ಬದ್ರಿನಾಥ.
ಸಹಸ್ರ ಕವಚ ಅಂತಕ್ಕಂಥ ರಾಕ್ಷಸರನ್ನ ಸಂಹರಿಸಿ ಕುಡಿದಾಡಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಪ್ರದೇಶ. ಅದರೊಡನೆ ಸೃಷ್ಟಿಯ ಆದಿಗೂ ಕೂಡ ಮೂಲವಾಗಿರ್ತಕ್ಕಂಥ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಬದ್ರಿನಾಥ್. ಮತ್ಸ್ಯಾವತಾರದ ಕಥೆ ನಮಗೆಲ್ಲ ಗೊತ್ತಿರಬಹುದು. ಯಾವ ಒಂದು ಸಂದರ್ಭದಲ್ಲಿ ಎಲ್ಲ ಕಡೆಗೂ ಕೂಡ ಭೂಮಂಡಲ ಸಮಗ್ರ ಬ್ರಹ್ಮಾಂಡದ ನಾಶ ಅವನತಿಯನ್ನು ಹೊಂದುತ್ತದೆ, ಕಲಿಯುಗದ ಅಂತ್ಯ ಕಾಲ ಯಾವಾಗ ಬರ್ತದ ಆ ಸಂದರ್ಭದಲ್ಲಿ ಅಲ್ಲೊಬ್ಬ ಮನು ಅಂತಕ್ಕಂಥವನಿಗೆ ಎಲ್ಲ ಔಷಧ ವನಸ್ಪತಿಗಳನ್ನು ಬೀಜ ರೂಪದಲ್ಲಿ ಸಂಗ್ರಹಿಸಲಿಕ್ಕೆ ಹೇಳಲಾಗ್ತದೆ. ಅದಾದ ನಂತರ ಮಹಾಪೂರ ಬರ್ತದ. ಮಹಾಪೂರದಲ್ಲಿ ಮತ್ಸ್ಯಾವತಾರದಲ್ಲಿ ಬಂದು ಆ ಮುನಿಯನ್ನ ಮತ್ಸ್ಯಾವತಾರದಲ್ಲಿ ಬಂದಿರತಕ್ಕಂಥ ವಿಷ್ಣು ಕಾಪಾಡಿ ಕೊನೆಗೆ ಅವನನ್ನ ಕರೆದುಕೊಂಡು ಬಿಟ್ಟಿರತಕ್ಕಂಥ ಭವ್ಯ ಪ್ರದೇಶ ಅಂತ ಹೇಳಿದ್ರೆ ಅದು ಬದ್ರಿನಾಥ್ ಪ್ರದೇಶ. ಅವನೇ ಮನು. ಈಗ ಮನ್ವಂತರ ಅಂತ ನಾವೇನು ಹೇಳ್ತೀವಿ, ವೈವಸ್ವತ ಅಂತಕ್ಕಂಥದ್ದು ಅಂತ ಹೇಳಿದ್ರೆ 9 ಮನ್ವಂತರಗಳದವ. ಆದರೆ ಈಗ ನಾವಿರೋದು ವೈವಸ್ವತ ಮನು. ವೈವಸ್ವತ ಮನುವಿನಿಂದ ಬಿಟ್ಟಿರ್ತಕ್ಕಂಥ ಪ್ರದೇಶ ಆ ಒಂದು ಬದ್ರಿನಾಥ ಅಂತ ಹೇಳ್ಬೋದು. ಅಲ್ಲಿಂದಲೇ ಸೃಷ್ಟಿಯ ಆರಂಭ, ಸೃಷ್ಟಿಯ ನಗು, ಅಳು, ಸುಖ, ದುಃಖ, ಆಸೆ, ನಿರಾಸೆಗಳು, ಪ್ರೇಮ, ದ್ವೇಷಗಳು ಎಲ್ಲವೂ ಕೂಡ ಹುಟ್ಟಿರೋದು ಆ ಮನುವಿನಿಂದ. ಎಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಅಲ್ಲಿಂದಲೇ ಬಂದಿರತಕ್ಕಂಥದ್ದು ಮೂಲ, ಮತ್ತೆ ಅಲ್ಲಿಗೆ ಲಯವಾಗಬೇಕು. ಇಲ್ಲಿ ಇನ್ನೂ ಭವ್ಯವಾಗಿರ್ತಕ್ಕಂಥ ಈ ಪ್ರದೇಶವನ್ನ ಇಂದು ರಮಣೀಯವಾಗಿ ಮಾಡ್ತಕ್ಕಂಥದ್ದು ಪಂಚತೀರ್ಥಗಳಿವೆ. ಆ ಪಂಚತೀರ್ಥಗಳು ಯಾವುದು ಅಂತ ಹೇಳಿದ್ರೆ ಋಷಿಗಂಗಾ, ಕಾಮಧಾರ, ಪ್ರಹ್ಲಾದಧಾರ, ತಪ್ತಕೊಂಡ ಮತ್ತು ನಾರದಕೊಂಡ ಅಂತಕ್ಕಂಥವು. ಇವು 5 ತೀರ್ಥಗಳು ಆ ನಗರವನ್ನ, ಬದ್ರಿಕಾ ನಗರವನ್ನ, ಸುಮಾರು ಆ ಬದ್ರಿನಾಥ ಬದ್ರಿಧಾಮ ಅಂತಕ್ಕಂಥದ್ದು ಪ್ರದೇಶ ಬಹಳಷ್ಟು ಏನು ದೊಡ್ಡದಿಲ್ಲ. ಏನು 3 ಮೈಲಿ ಉದ್ದ ಐತಂತ, 1 ಮೈಲಿ ಅಗಲ ಐತೆ. 1 ಮೈಲಿ ಅಂತ ಎಷ್ಟು ಹೇಳ್ರಿ? ಭಾಳ ಮಂದಿಗೆ ಗೊತ್ತಿಲ್ಲ. ನಮ್ಮ ಹುಡುಗರಿಗೆ ಮೈಲಿ ಅಂದ್ರೆ ಕಿಲೋಮೀಟರ್ ಅಂತ ತಿಳ್ಕೊತಾವ. 1 ಮೈಲಿ ಅಂದ್ರೆ 2.5 ಕಿಲೋಮೀಟರ್ಗೆ 1 ಮೈಲಿ ಅಂತ ಕೇಳ್ಬಿಟ್ಟಿದ್ದೀವಿ ಎಲ್ಲೋ ಓದಿರೋದನ್ನು. 2.5 ಕಿಲೋಮೀಟರ್ಗೆ 1 ಮೈಲಿ ಅಂತ. ಅದು 3 ಮೈಲಿ ಉದ್ದ, 1 ಮೈಲಿ ಅಗಲದಷ್ಟು ಇದೆ ಅಂತ ಹೇಳಿ. ಕೆಲವರು 2.5 ಕಿಲೋಮೀಟರ್, ಕೆಲವರು 1.5 ಕಿಲೋಮೀಟರ್ ಅಂತ ಹೇಳ್ತಾರೆ. ನನಗೇನು ಅದರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ 1.5 ಕಿಲೋಮೀಟರ್ಗೆ 1 ಮೈಲು ಅಂತ. ಹಾಗಾಗಿ 3 ಮೈಲಿ ಉದ್ದದ ಆ ಪ್ರದೇಶ, 1 ಮೈಲಿ ಅಗಲದ ಆ ಪ್ರದೇಶದಲ್ಲಿ ಆ ಒಂದು ಪ್ರದೇಶವನ್ನು ಇನ್ನೂ ಸುಂದರವಾಗಿ ಮಾಡಲಿಕ್ಕೆ ಪಂಚ ಬದರಿಗಳದವ. ಯೋಗ ಬದರಿ, ಭವಿಷ್ಯ ಬದರಿ, ವೃದ್ಧ ಬದರಿ, ವಿಶಾಲ ಬದರಿ, ಧ್ಯಾನ ಬದರಿ ಅಂತಕ್ಕಂಥದ್ದು. ಎಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ಯಾರು ಹೋದ್ರೆ ಎಲ್ಲಿ ಇರಬೇಕನ್ನಿಸ್ತದ ಅಲ್ಲಿ ಇರೋದಕ್ಕ, ಉಳ್ಕೊಳ್ಳೋದಕ್ಕ ಆಶ್ರಯ ಸ್ಥಾನಗಳನ್ನ ತಾಯಿ ಅಹಲ್ಯಾಬಾಯಿಗಳು ಮಾಡಿದ್ಲು ಅಂತಕ್ಕಂಥದ್ದು ಇತಿಹಾಸದಿಂದ ನಮಗೆ ತಿಳಿದು ಬರ್ತದ. ಅದರ ಜೊತೆಗೆ ಇನ್ನೂ ಅಲ್ಲಿ ನೋಡುಗರಿಗೆ ಕಣ್ಮನ ಸೆಳೆಯಲು ಪಂಚಶಿಲೆಗಳು ಅಂತಕ್ಕಂಥದ್ದು ಬಹಳ ರಮಣೀಯ ಅನ್ನಿಸ್ತದ. ಅಲ್ಲಿ ಗರುಡ ಶಿಲೆ, ನಾರದ ಶಿಲೆ, ಮಾರ್ಕಂಡೇಯ ಶಿಲೆ, ನರಸಿಂಹ ಶಿಲೆ, ವರಾಹ ಶಿಲೆ ಅಂತ ಹೇಳಿ 5 ಶಿಲೆಗಳದವ. ಇಷ್ಟೆಲ್ಲ ವಿಶೇಷತೆಗಳಲ್ಲಿ ಮತ್ತು ಇನ್ನೂ ವಿಶೇಷ ಅಂತ ಹೇಳಿದ್ರೆ ಮಾಣ ಅಂತಕ್ಕಂಥ ಒಂದು ಗ್ರಾಮ. ಈಗ ಸದ್ಯಕ್ಕೆ ಅದು ಭಾರತದ ಆಡಳಿತದಲ್ಲಿ ಇಲ್ಲ. ಅಂದ್ರೆ ಭಾರತದ ಆಡಳಿತದ ಕೊನೆಯ ಹಳ್ಳಿ ಅಂತ ಹೇಳ್ತಾರೆ. ಅದಾದ ನಂತರ ಆ ಕಡೆಗೆ ಟಿಬೆಟ್, ಚೀನಾ ಅಂತ ಏನು ಹೇಳ್ತೀವಿ ಅದು ಶುರು ಆಗ್ತದೆ. ಆದ್ರೆ ಆ ಮಾಣ ಅಂತಕ್ಕಂಥದ್ದು ಕೊನೆ ಹಳ್ಳಿ. ಆ ಹಳ್ಳಿ ದಾಟಿದ್ರು ಅಂತ ಹೇಳಿದ್ರೆ ಆ ಕಡೆಗೆ ಚೀನಾ. ಆ ಒಂದು ಪ್ರದೇಶದಲ್ಲಿಯೇ ವ್ಯಾಸ ಮಹರ್ಷಿಗಳು 18 ಪುರಾಣಗಳನ್ನು ಬರೆದರು. 18 ಪುರಾಣಗಳ ಜೊತೆಗೆ 4 ವೇದಗಳನ್ನ, 6 ವೇದಾಂಗಗಳನ್ನ ಎಲ್ಲವೂ ಕೂಡ ಸಿದ್ಧಪಡಿಸಿರುವುದು ಉಪನಿಷತ್ತುಗಳು ಸಿದ್ಧವಾಗಿರ್ತಕ್ಕಂಥ ಪ್ರದೇಶ. ವ್ಯಾಸ ಮಹರ್ಷಿಗಳು ಇದೆಲ್ಲವನ್ನು ನನಗೆ ಜ್ಞಾನ ಐತಿ, ಆದ್ರೆ ನಾನು ಹೇಳದಷ್ಟು ನನ್ನ ವೇಗಕ್ಕೆ ಬರೀತಕ್ಕಂಥವ್ರು ಯಾರು ಅಂತ ಹುಡುಕಿದಾಗ ಅದಕ್ಕೆ ಸಮಸಾಟಿ, ನನ್ನ ವೇಗಕ್ಕೆ ಯಾರಾದ್ರೂ ಸಮಸಾಟಿ ಇದ್ರೆ ಅದು ಗಣಪತಿ ಅಂತ. ಯಾಕಂತ ಹೇಳಿದ್ರೆ ಅದೆಲ್ಲ ಓದೋದಕ್ಕೆ ನನಗೆ ಹೇಳೋದಕ್ಕೆ ಒಂದು ಜನ್ಮ ಆಗಿಬಿಡ್ತದ, ಇನ್ನು ಬರೆಯೋದಕ್ಕೆ ಕೂತ್ಕೊಂಡೆ ಅಂತ ಹೇಳಿದ್ರೆ ಇನ್ನೂ ಎಷ್ಟು ಜನ್ಮ ಬೇಕಾಗ್ತದೋ ಗೊತ್ತಿಲ್ಲ ಅಂತ ಹೇಳಿದಾಗ ಅವನ ಪ್ರೀತಿಗೆ ಪಾತ್ರನಾಗಿ ಅವನ ಭಕ್ತಿಗೆ ಮೆಚ್ಚಿ ಗಣಪತಿ ಬಂದು ಬರೆಯೋದಕ್ಕೆ ಕುಳಿತ ಅಂತ ಹೇಳಿ ಆ ಒಂದು ಮಾನ ಪ್ರದೇಶದಲ್ಲಿ ಇವತ್ತು ಸಹಿತ ನಾವು ಗಮನಿಸಬಹುದು. ಅಲ್ಲಿ ಮಾನ ಪ್ರದೇಶದಲ್ಲಿ ವ್ಯಾಸಗುಫಾ ಅಂತ ಇದೆ.
ಆ ವ್ಯಾಸ ರೂಪದಲ್ಲಿ ವ್ಯಾಸ ಮಹರ್ಷಿಗಳು ಹೇಳ್ತಾ ಇದ್ರೆ ಅವರ ಮೇಘಕ್ಕೆ ಸರಿಸಮನಾಗಿ ಗಣಪತಿ ಕುಳಿತು ಬರೆದ ಅಂತ ಹೇಳಿ ಅಲ್ಲಿ ಕೇಳಿ ಬರ್ತದ. ಇದಾದ ನಂತರ ಅದೇ ಒಂದು ಪ್ರದೇಶದಲ್ಲಿ 8 ಅಷ್ಟವಸುಗಳು ಅಂತ ನಾವು ಹೇಳ್ತೀವಿ. 8 ವಸುಗಳನ್ನು ಹೊಂದಿರತಕ್ಕಂಥ ಒಂದು ವಸೋದ್ಧಾರ ಅಂತ ಹೇಳ್ತಾರೆ. ಆ ವಸುಧಾರ ಇಲ್ಲಿಯೇ ಪಾಂಡವರು ಕೂಡ ತಮ್ಮ ಸ್ವರ್ಗಾರೋಹಣಕ್ಕೆ ಹೋಗಬೇಕು ಅಂತ ಹೇಳಿ ಆ ಸ್ವರ್ಗಾರೋಹಣದ ಹೋಗಬೇಕಾದ್ರೆ ಈ ಒಂದು ಕೊನೆಯ ಪ್ರದೇಶದಲ್ಲಿ 5 ಜನ ಪಾಂಡವರು ಕುಳಿತು ಸ್ನಾನವನ್ನ ಮಾಡಿ ಆ ಪ್ರದೇಶವನ್ನ ಇನ್ನು ವಿಶೇಷತೆಯನ್ನು ತುಂಬಿ ಅಲ್ಲಿಂದ ಹೊರಟರು ಅಂತ ಹೇಳಿ. ಅಲ್ಲಿಂದ ಮುಂದೆ ಹೋಗ್ತಾ ಇರ್ತಕ್ಕಂಥವರು ಪಾಂಡವರು ಒಬ್ಬೊಬ್ಬರಾಗೆ ಕಾಲವಾಗ್ತಾ ಹೋಗ್ತಾರೆ. ಕೊನೆಗೆ ಧರ್ಮರಾಯ ಒಬ್ಬನೇ ಆ ಒಂದು ಪ್ರದೇಶಕ್ಕೆ ಸ್ವರ್ಗಾರೋಹಣಕ್ಕೆ ಹೋದ. ಎಲ್ಲ ಪಾಂಡವರು ಇಚ್ಛೆ ಏನಿತ್ತು ಅಂದ್ರೆ ಸಶರೀರವಾಗಿ ನಾವು ಸ್ವರ್ಗಕ್ಕೆ ಹೋಗಬೇಕು ಅಂತ, ಶರೀರವನ್ನು ಹೇಗಿದೆ ಅಲ್ಲ ಹಾಗೆ ನಾವು ಸ್ವರ್ಗಕ್ಕೆ ಹೋಗಬೇಕು ಅಂತ ವಿಚಾರ ಮಾಡಿದ್ರು. ಈ ಒಂದು ಬದ್ರಿ ಧಾಮದಿಂದ ಸ್ವಲ್ಪ ದೂರದಲ್ಲಿ 8 ಮೈಲಿ ದೂರದಲ್ಲಿ ಒಂದು ಪ್ರದೇಶ, ಅದು ವಸುಧಾರ ಅಂತ ಹೇಳಿ. ಅಲ್ಲಿ ಅವರು ಸ್ನಾನಾದಿ ಪೂಜೆಗಳನ್ನು ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಅಲ್ಲಿಂದ ಹೊರಟಿರ್ತಕ್ಕಂಥವ್ರು ಅಲ್ಲಿಂದ ಸುಮಾರು ಒಂದು 8-10 ಮೈಲಿ ದೂರದಲ್ಲಿ ಸ್ವರ್ಗಾರೋಹಣ ಪರ್ವತ ಅಂತ ಬರ್ತದೆ. ಆ ಸ್ವರ್ಗಾರೋಹಣ ಪರ್ವತ ಇವತ್ತು ನಾವು ನೋಡ್ಬೋದು ಸತೋಪಂತ ಸರೋವರ ಅಂತ ಕೇಳ್ತೀವಿ. ಆ ಸತೋಪಂತ ಸರೋವರ ಅಂತ ಹೇಳಿದ್ರೆ ಆ ಸತೋಪಂತ ಸರೋವರದ ಹತ್ತಿರ ನಿಂತು ನೋಡಿದ್ರೆ ಬಹಳಷ್ಟು ದೂರದಲ್ಲಿ ಸ್ವರ್ಗಾರೋಹಣದ ಮೆಟ್ಟಿಲು ಕಾಣಿಸ್ತವ ಅಂತ ಹೇಳಿ ಇವತ್ತು ಕಥೆಗಳಿಂದ ಕೇಳಿ ಬರ್ತದ. ಒಂದಿಷ್ಟು ಜನ ನೋಡಿ ಬಂದವರು ಕೂಡ ನಮಗೆ ಹೇಳಿದ್ದಾರೆ. ಅಂದ್ರೆ ಸ್ವರ್ಗಾರೋಹಣದ ಮೆಟ್ಟಿಲು ಅಂತ ಅಷ್ಟು ದೂರದಲ್ಲಿ ಬಹುದೂರದಲ್ಲಿ ಕಂಡು ಬರ್ತದ. ಆದ್ರೆ ಸತೋಪಂತ ಸರೋವರಕ್ಕೆ ಹೋಗೋದ ಒಂದು ಹರಸಾಹಸ. ಯಾಕಂತ ಹೇಳಿದ್ರೆ ಎಲ್ಲಿ ಹಿಮ ಐತಿ ಎಲ್ಲಿ ನೆಲ ಐತಿ ಅಂತ ಗೊತ್ತಾಗಲ್ಲ. ಭೂಮಂಡಲದ ನಾವೇನೀಗ ಮುಗಿಲು ಅಂತ ಏನ್ ಹೇಳ್ತೀವಲ್ರಿ, ನಾವು ವಿಮಾನದಾಗ ಹೊಂಟೆ ಅಂತ ಹೇಳಿದ್ರೆ ಸುತ್ತ ಹೆಂಗ ಬರೀ ಹಿಮ ಕಾಣ್ತಿರ್ತದಲ್ಲ ಹಂಗೆಲ್ಲ ಕಾಣ್ತಿರ್ತದಂತ. ಅಲ್ಲಿ ಹಿಮ ಐತೋ ಅಥವಾ ಬರೀ ಮೋಡಗಳ ಕವಿದಿರ್ತಕ್ಕಂಥ ಒಂದು ಗಡ್ಡೆ ಐತೋ ಅಥವಾ ನೆಲ ಐತೋ ಅಂತ ಗೊತ್ತಾಗಲ್ಲ. ನಾವು ತಪ್ಪಿ ಹೆಜ್ಜೆ ಇಟ್ವಿ ಅಂತ ಹೇಳಿದ್ರೆ ನೆಲಕ್ಕೆ ಬೀಳ್ತೀವಿ. ಅಷ್ಟು ಎತ್ತರದಲ್ಲಿರ್ತಕ್ಕಂಥ ಪ್ರದೇಶ. ಆ ಪ್ರದೇಶಕ್ಕೆ ಹೋದ್ರು ಸ್ವರ್ಗಾರೋಹಣ. ಅದನ್ನ ಸತ್ಯಪಥ ಅಂತ ಕೂಡ ಕರೀತಾರೆ. ಸ್ವರ್ಗಾರೋಹಣ ಮಾರ್ಗವನ್ನ ಸತ್ಯಪಥ ಅಂತ ಕರೀತಾರೆ. ಆ ಸತ್ಯಪಥದ ಹಾದಿಯಲ್ಲಿ ಒಂದು ನೀಲಕಂಠ ಶಿಖರ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ನೀಲಕಂಠ ಶಿಖರ. ಆ ನೀಲಕಂಠ ಶಿಖರ ಸುಮಾರು 6 ತಿಂಗಳ ಕಾಲ ಹಿಮದ ಸಂಪೂರ್ಣವಾಗಿ ವರ್ಷದಲ್ಲಿ ಸಂಪೂರ್ಣವಾಗಿ ಅದು ಹಿಮಾವೃತವಾಗಿರ್ತದೆ. ಆದರೆ ಶ್ರಾವಣ ಮಾಸದ ಸಮಯದಲ್ಲಿ ಮಾತ್ರ ಹರಿ ತನ್ನ ಪಾದಗಳಿಗೆ ಹಾಕ್ತಕ್ಕಂಥ ಪಾದುಕೆಗಳು ಶ್ರಾವಣ ಮಾಸದ ಸಮಯದಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗ್ತದ ಅಂತ ಹೇಳಿ ಆ ಚರಿತ್ರೆಯಿಂದ ತಿಳಿದು ಬರ್ತದ. ಇಂಥ ಒಂದು ಪ್ರದೇಶದಲ್ಲಿ ಶಂಕರಾಚಾರ್ಯರು ಅವರು 5 ವರ್ಷಗಳ ಕಾಲ ಅಲ್ಲಿ ಉಳಿದು ಆ ಒಂದು ಎಲ್ಲ ಭಾಷ್ಯಗಳನ್ನು ಬರೆದ್ರು. ಪ್ರಸ್ಥಾನತ್ರಯಗಳಿಗೆ ಭಾಷ್ಯಗಳನ್ನು ಬರೆದ್ರು ಅಂತ ಹೇಳಿ ನಾವು ಕೇಳಿದ್ದೀವಿ. ಆ ಭಾಷ್ಯಗಳ ಜೊತೆಗೇನೆ ಒಂದು ಉತ್ತರಾಮ್ನಾಯ ಪೀಠ ಅಂತೇಳಿ ಜ್ಯೋತಿರೇಶ್ವರ ಅಂತಕ್ಕಂಥ ಒಂದು ಮಂದಿರವನ್ನು ಅಲ್ಲಿ ಸ್ಥಾಪನೆಯನ್ನ ಮಾಡಿ ಆ ಮಂದಿರಕ್ಕೆ ಒಂದು ಪೀಠವನ್ನಾಗಿ ರಚಿಸಿ ಇದು ಶೀರ್ಷ ಸ್ಥಾನವಾಗಿ ಭಾರತಕ್ಕೆ ಒಂದು ಶೀರ್ಷ ಸ್ಥಾನವಾಗಿ ಅದನ್ನು ಮಾಡಿದ್ರು. ಈ ಶಂಕರಾಚಾರ್ಯರು ಎಲ್ಲೆಲ್ಲಿ 4 ಕಡೆಗೆ ಒಂದು ಪೀಠಗಳನ್ನು ಮಾಡಿರಲ್ಲ ಅಲ್ಲೆಲ್ಲವೂ ಕೂಡ ಗೌತಮಾಬಾಯಿ ಅಹಲ್ಯಾಬಾಯಿ ಹೋಳ್ಕರವರ ಶಕ್ತಿನೂ ಅವರು ಕೂಡ ಎಲ್ಲ ಕಡೆಯೂ ಸೇವೆ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಚರಿತ್ರೆಯಿಂದ ತಿಳಿದು ಬರ್ತದೆ. ಶಂಕರಾಚಾರ್ಯರು ಹೇಗೆ ಬದ್ರಿನಾಥಕ್ಕೆ ಹೋಗಿ ಅಲ್ಲಿ ಜ್ಯೋತಿರೇಶ್ವರ ದೇವಸ್ಥಾನವನ್ನ ಮತ್ತು ಜೋಶಿ ಮಠದ ನರಸಿಂಹ ಮತ್ತು ಜ್ಯೋತಿರೇಶ್ವರ ದೇವಸ್ಥಾನ ಹೀಗೆ ಎಲ್ಲವನ್ನ ಜೀರ್ಣೋದ್ಧಾರ ಅಥವಾ ಎಲ್ಲವನ್ನ ಸ್ಥಾಪಿಸೋದ್ರ ಮೂಲಕ ಅವರು ತಮ್ಮದೇ ಆಗಿರ್ತಕ್ಕಂಥ ಕೀರ್ತಿಯನ್ನ ಅವರು ಅಲ್ಲಿ ಹೊರಹೊಮ್ಮಿದರೆ, ಇಲ್ಲಿ ಅಹಲ್ಯಾಬಾಯಿ ಹೋಳ್ಕರವರು 13ನೇ ಶತಮಾನದಲ್ಲಿ ಸಿದ್ಧವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಆ ಬದ್ರಿನಾಥನ ದೇವಸ್ಥಾನಕ್ಕೆ ಆಗ್ಲೇ ಹೇಳಿದ್ವಿ, ಗಡವಾಲದ ಮಹಾರಾಜರು 13ನೇ ಶತಮಾನದಲ್ಲಿ ದೇವಸ್ಥಾನವನ್ನ ಸಿದ್ಧಪಡಿಸಿದ್ರು, ಪುನರ್ನಿರ್ಮಾಣ ಮಾಡಿದ್ರು. ಅದೇ ದೇವಸ್ಥಾನ ಇವತ್ತು ನಮಗೆ ಕಣ್ಣು ಮುಂದೆ ಹೋಗ್ತಾ ಇದೆ. ಆದ್ರೆ ನಮಗೆ ಏನಾದರೂ ಮನುಷ್ಯ ಚೆನ್ನಾಗಿ ಕಾಣಬೇಕು ಅಂತ ಹೇಳಿದ್ರೆ ಮೊದಲು ಏನ್ ಚಲೋ ಇರ್ಬೇಕು ಮನುಷ್ಯಾಗೆ ಏನ್ ಚಲೋ ಇರ್ಬೇಕು? ಗುಣ ಚಲೋ ಇರ್ಬೇಕು. ಗುಣ ಇರೋದು ಒಳಗಿರ್ತದೆ. ಮನುಷ್ಯನ ಏನ್ ನೋಡ್ತೀವಿ? ಮುಖ ಚಂದ ಲಕ್ಷಣದಲ್ಲಿ ಪಳಪಳ ಅಂತ ಹೊಡಿತಾ ಇರ್ತಾರೆ. ಹನಿ ಮೇಲೆ ಭಸ್ಮ ಹಚ್ಕೊಂಡು ಬಂದ ಅಂತ ಹೇಳಿದ್ರೆ ಯಾರೋ ಒಬ್ಬ ಶಾಲೆ ಇದ್ದಂಗಲ್ಲ ಅಂತ ಹೇಳ್ತೀವಿ. ಅದ ಬೆಳಗ್ಗೆ ಎದ್ದು ಮುಖ ಕಣ್ಣು ನೋಡ್ಸ್ಕೊಂಡು ಹಿಂಗೆ ಬಂದ್ರೆ ಏನ್ ಹೇಳ್ತೀವಿ? ಇವ್ರ ಮುಖ ನೋಡಿದ್ರೆ ಇವತ್ತಿನ ಹೋದ ಕೆಲಸ ಆಗತ್ತೋ ಇಲ್ಲೋ ಅಂತ ಹೇಳಿ ಹೇಳ್ತೀವಿ. ಅಂತ ಹೇಳಿದ್ರೆ ದೇಹಕ್ಕೆ ಶೀರ್ಷ ಸ್ಥಾನವಾಗಿರ್ತಕ್ಕಂಥದ್ದು
ನಮ್ಮ ಶಿರಸ್ಸು. ಇದೆಲ್ಲ ಮುಖ ನೋಡ್ಬಿಟ್ಟೆ ಎಲ್ಲರನ್ನು ನಾವು ಲೆಕ್ಕ ಹಾಕ್ತೀವಿ. ಹಾಗೆ ನಾವು ಗುಡಿಗಳಿಗೆ ಮತ್ತು ದೇವಸ್ಥಾನಗಳಿಗೆ ಮಠಗಳಿಗೆ ಹೋದ್ವಿ ಅಂತ ಹೇಳಿದ್ರೆ ಮೊದಲು ನೋಡ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಶಿಖರವನ್ನು ನೋಡ್ತೀವಿ. ಆ ಶಿಖರಕ್ಕೆ ಇನ್ನೂ ಕಳೆಯನ್ನು ತುಂಬತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಕಳಶ. ಒಂದು ಗೋಪುರ ಇತ್ತಂತ ಹೇಳಿದ್ರೆ ದೇವಸ್ಥಾನ ಬಹಳ ಸುಂದರ ಕಾಣ್ತದೆ, ಬಹಳ ದೊಡ್ಡ ದೇವಸ್ಥಾನ, ದೊಡ್ಡ ಗೋಪುರ ಇದ್ದ ದೇವಸ್ಥಾನ ಅಂತ ಹೇಳ್ಬೋದು. ಆದ್ರೆ ದೇವಸ್ಥಾನದ ಮೇಲೆ ಕಳಶ ಇಲ್ಲ ಅಂತ ಹೇಳಿದ್ರೆ ಆ ದೇವಸ್ಥಾನ ನೋಡೋದಕ್ಕೂ ಸುಂದರ ಅನಿಸೋದಿಲ್ಲ. ಅಂತ ಒಂದು ಆ ಬದ್ರಿನಾಥ್ ದೇವಸ್ಥಾನಕ್ಕೆ ಭವ್ಯವಾಗಿರ್ತಕ್ಕಂಥ ಬಂಗಾರದ ಕಲಶವನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು ಅಹಲ್ಯಾಬಾಯಿ ಹೋಳ್ಕರ್. ಅದರ ಜೊತೆಗೇನೆ 10ಕ್ಕೂ ಹೆಚ್ಚು ಧರ್ಮಶಾಲೆಗಳನ್ನ ಆ ಒಂದು ಪ್ರದೇಶದಲ್ಲಿ ಕಟ್ಟಿಸಿದ್ರು ಅಂತ ಹೇಳಿ ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ. ಮತ್ತೆ ದಾರಿ ಹೋಕರಿಗೆ ಅಲ್ಲಲ್ಲಿ ಉಳಿಲಿಕ್ಕೆ ವಸತಿ ನಿಲಯಗಳನ್ನ, ಈ ರೀತಿ ಎಲ್ಲ ವಿಶೇಷವಾಗಿರ್ತಕ್ಕಂತಹ ಕಾರ್ಯಗಳನ್ನ ತಾಯಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಮಾಡಿದ್ರು ಅಂತ ಹೇಳಿ ಅವರ ಚರಿತ್ರೆಯಿಂದ ನಮಗೆ ತಿಳಿದು ಬರ್ತದೆ. ನಾವೆಲ್ಲ ಬಹಳಷ್ಟು ಯೋಚನೆ ಮಾಡ್ತೀವಿ. ಅಹಲ್ಯಾಬಾಯಿ ಹೋಳ್ಕರ್ ಅವರು ಯಾವತ್ತೂ ಕೂಡ ಶಿವಲಿಂಗವನ್ನು ಹಿಡ್ಕೊಂಡಿರ್ತಕ್ಕಂಥ ಫೋಟೋಗಳನ್ನ ನಾವು ನೋಡಿರಬಹುದು. ಶಿವನ ಆರಾಧನೆಯನ್ನು ಮಾಡ್ತಿರ್ತಕ್ಕಂಥವ್ರು. ಹಾಗಾಗಿ 12 ಜ್ಯೋತಿರ್ಲಿಂಗಗಳ ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಬರೀ 12 ಜ್ಯೋತಿರ್ಲಿಂಗ ಅವಷ್ಟೇ ಮಾಡಿಬಿಟ್ಟು ಅವರು ಹಿಂದಕ್ಕೆ ಸರಿದಿಲ್ಲ. ಅವರು ಜಾತಿ, ಮತ, ಪಂಥ, ಪಂಗಡ, ವರ್ಗ, ವರ್ಣರಹಿತವಾಗಿ ಎಲ್ಲ ಕಡೆನೂ ಕೆಲಸ ಮಾಡಿದರು. ಮುಂದೆ ಅವರ ಕಥೆಯಲ್ಲಿ ಬರ್ತದ, ಅವರ ಮಗಳಿಗೆ ವಿವಾಹವನ್ನ ಮಾಡಬೇಕಾದರೂ ಸಹಿತ ಯಾವುದೇ ಜಾತಿಗಳನ್ನು ನೋಡದೆ ಎಲ್ಲರಿಗೂ ಒಪ್ಪುವಂತೆ ತೀರ್ಪುಗಳನ್ನು ಕೊಡ್ತಾರೆ. ಅವರ ಘಟನೆಯಲ್ಲಿ ಒಂದು ಘಟನೆ ಬರ್ತದ, ಬಹಳ ಸುಂದರವಾಗಿರ್ತಕ್ಕಂಥ ಘಟನೆ. ಆ ಘಟನೆ ಏನು ಅಂತ ಹೇಳಿದ್ರೆ, ಇಬ್ಬರ ಮಧ್ಯೆ ಯುದ್ಧ ನಡೆದಿರ್ತದ. ಆದ್ರೆ ಯುದ್ಧ ನಡೀತಾ ಇರ್ಬೇಕಾದ್ರೆ ಅದಕ್ಕೆ ತೀರ್ಪುಗಾರ ಯಾರಾಗಬೇಕು ಅಂತ ಹೇಳಿದಾಗ, ನಾನು ಮತ್ತೊಬ್ಬರು ಜಗಳಾಡಕತ್ತೀವಿ ಅಂದ್ರೆ ತೀರ್ಪುದಾರರು ಬೇರೆ ಇದ್ರ ಎಲ್ಲ ಒಪ್ಕೋತೀವಿ, ಹೌದಲ್ರಿ? ನಾನು ಮತ್ತೊಬ್ರು ಯಾರೋ ಜಗಳಾಡಕತ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ತೀರ್ಪುಗಾರರು ಮತ್ತೊಬ್ರು ಇರ್ಬೇಕು, ದೊಡ್ಡವ್ರು ಇರ್ಬೇಕು. ಆದ್ರೆ ಆ ತೀರ್ಪುಗಾರ ನಾನೇ ಆಗಿ ತೀರ್ಪನ್ನು ಕೊಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ. ಅಂತ ಸ್ಥಾನವನ್ನು ರಾಣಿ ಅಹಲ್ಯಾಬಾಯಿ ಅವರು ಹೋಳ್ಕರ್ ಅವರು ವಹಿಸಿಕೊಂಡು ಸರಿಯಾದ ತೀರ್ಪನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ ಇನ್ನ ಆ ತಾಯಿಯ ಘನತೆ ಎಷ್ಟು ದೊಡ್ಡದಿರ್ಲಿಕ್ಕಿಲ್ಲ. ಯಾವ ಜಾತಿಯನ್ನು ನೋಡಲಿಲ್ಲ, ಯಾವ ದೇವರು. ಈ ಒಂದು ನಾನು ಶಿವನ ಆರಾಧನೆಯನ್ನು ಮಾಡ್ತಾ ಇಷ್ಟು ವರ್ಷದಿಂದ ಬಂದಿದ್ದೀನಿ, ಶಿವನ ದೇವಸ್ಥಾನಗಳನ್ನು ಅಷ್ಟೇ ಕಟ್ತೀನಿ ಅಂತ ಹೇಳಿಲ್ಲ. ಎಲ್ಲ ದೇವಸ್ಥಾನಗಳಿಗೂ ಕೂಡ ಸಾಕಷ್ಟು ಸೇವೆಗಳನ್ನು ಸಲ್ಲಿಸಿದ್ದಾರೆ. ಅಂಥದ್ರಲ್ಲಿ ಬದ್ರಿನಾಥ್ ಒಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರೋದು ಇವತ್ತಿನ ಚರಿತ್ರೆಯಿಂದ ನಮಗೆ ತಿಳಿದು ಬರ್ತದೆ. ಇನ್ನು ನಾಳಿನ ದಿನ ಜಗನ್ನಾಥ ಪುರಿ, ಅಲ್ಲಿಯೂ ಕೂಡ ಶಂಕರಾಚಾರ್ಯ ಒಂದು ಆಶ್ರಮ ಒಂದು ಉತ್ತರಾಯಣ ಒಂದು ಪಶ್ಚಿಮಾನ್ವಯ ಪೀಠವನ್ನು ಮಾಡ್ತಾರೆ. ಆ ಒಂದು ಪೀಠದ ಮಹತ್ವವನ್ನು ನಾಳಿನ ದಿನ ನಾವೆಲ್ಲ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ಪರಮ ಪೂಜ್ಯರ ಪಾದದಲ್ಲಿ ವ್ಯಕ್ತಿಸ್ತಾ ಇದ್ದೀನಿ. ಶುಭಂ ಪೂಜಾ.
पार्वती पति शिव हर हर महादेव। जगद्गुरु दुर्गेश्वर महाराज की, जगद्गुरु विजयेश्वर महाराज की, जगद्गुरु शिवलिंगेश्वर महाराज की, सकल साधु संत महाराज की। जय मंगलम जय नमः।